ಮನಸ್ಸು ಶುದ್ಧವಾಗಿದ್ದರೆ, ಆತ್ಮ ಶುದ್ಧವಾಗಿದ್ದರೆ ಕೂತ್ಕೊಂಡಲ್ಲಿ ಆಶೀರ್ವಾದ ಸಿಗ್ತದೆ. ಅದಕ್ಕೆ ಆಶೀರ್ವಾದ ಅಂತೇಳಿ. ಆ ಅಂತೇಳಿದರೆ ಅಮ್ಮ, ತಿ ಅಂತೇಳಿದರೆ ಅಪ್ಪ. ವಾದ ಮಾಡಿ ಕೇಳುವುದು ಗುರು. ತಾಯಿ ತಂದೆ ಗುರು ಮೂವರು ಸೇರಿದರೆ ಆಶೀರ್ವಾದ ಪರಿಪೂರ್ಣ ಆಗುವುದು ಅಂತ ಹೇಳುದು. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ. ಆ ತಾಯಿ ತಂದೆ ಗುರು ಇಲ್ಲದ್ರೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಏನೂ ಇಲ್ಲ ಎಂಬ ಸತ್ಯವನ್ನು ತಿಳಿದರೆ ಆಶೀರ್ವಾದ ಆಗ್ತದೆ. ತಾಯಿ ತಂದೆ ಗುರು ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯವನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ತಿಳಿದುಕೊಂಡರೆ ಆಶೀರ್ವಾದ ತನ್ನಿಂತಾನಾಗಿ ನೀವು ಕೂತ್ಕೊಂಡಲ್ಲೇ ಎಲ್ಲವೂ ಸಿಗ್ತದೆ. ಸತ್ಯವನ್ನು ತಿಳಿಯುವುದು. ಆಶೀರ್ವಾದ ಆಶೀರ್ವಾದ ಅಂತ ಹೇಳಿ ತುಂಬ ಸುಲಭ ಅಲ್ಲ. ಆಶೀರ್ವಾದವನ್ನು ಹೇಗೆ ಇಟ್ಟುಕೊಳ್ಳುವುದು, ಹೇಗೆ ಅದನ್ನು ಕಾಪಾಡುವುದು, ಹೇಗೆ ಬೆಳೆಸುವುದು ಅಂದರೆ ಬಹಳ ಕಷ್ಟ ಅಲ್ಲ. ಓದೇವು ಆಶೀರ್ವಾದ ತಗೊಂಡು ಬಂದೆವು, ಓದೇವು ಆಶೀರ್ವಾದ ತಗೊಂಡು ಬಂದೆವು, ಓದೇವು ಆಶೀರ್ವಾದ ತಗೊಂಡು ಬಂದೆವು. ಆಶೀರ್ವಾದ ತಗೊಂಡು ಬಂದಿದ್ದೀರಿ, ಯಾಕೆ ನೀವು ಒಳ್ಳೇದಾಗ್ತಿಲ್ಲ? ಆಶೀರ್ವಾದ ತಗೊಂಡು ಬಂದಿದ್ದೀರಿ, ಎಲ್ಲ ಗುರುಗಳ ಹತ್ರ ಹೋಗಿದ್ದೀರಿ, ದೇವಸ್ಥಾನಕ್ಕೆ ಹೋಗಿದ್ದೀರಿ, ಹಿರಿಯರ ಹತ್ರ ಹೋಗಿದ್ದೀರಿ, ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ಒಳ್ಳೆದಾಗು ಒಳ್ಳೆದಾಗು ಒಳ್ಳೆದಾಗಿ ಒಳ್ಳೆದಾಗಿ. ಆಶೀರ್ವಾದ ಮಾಡುವವರು ನಿಜವಾದ ಸ್ಥಿತಿ ಅದ್ವಿ. ಒಳ್ಳೆದಾಗಪ್ಪ, ಚೆನ್ನಾಗಿರ್ಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳೇ ಹೇಳ್ತಾರಲ್ಲ ಆಶೀರ್ವಾದ ಮಾಡೋರು. ಯಾಕೆ ನಾವು ಒಳ್ಳೇದಾಗುದಿಲ್ಲ? ಇಲ್ಲಿರುವುದು ವಿಷಯ. ಆಶೀರ್ವಾದ ನಾವು ಒಳಗೆ ತಗೊಳ್ತಾ ಇಲ್ಲ. ಆ ಆಶೀರ್ವಾದ ಎಂಬುದು ತೋರಿಕೆಯಾಗಿ ಉಂಟು, ಹೊರಗೆ ಉಂಟು, ಅದು ಒಳಗೆ ಬರಲಿಲ್ಲ. ಒಳಗೆ ಬಂದು ಬಿಟ್ರೆ ಅದು ಹೊರಗೆ ಹೋಗುವುದಿಲ್ಲ, ಅಲ್ಲೇ ನಿಲ್ತದೆ. ಒಳ್ಳೆದಾಗು ಮಗನೇ ಅಂತ ಹೇಳ್ತಾರೆ. ಆ ಮಗನೇ ಒಳ್ಳೆ ಕಲಿತು ಒಳ್ಳೆದಾಗು, ಒಳ್ಳೆ ಕಲಿ, ಇನ್ನಷ್ಟು ಕಲಿ ಅಂತೇಳಿ ಒಂದು ಅಪ್ಪ ತುಂಬಾ ಕಷ್ಟಪಟ್ಟು ಮಗನನ್ನು ಎತ್ತರಕ್ಕೆ ಬೆಳೆಸ್ತಾರೆ. ಈ ಅಪ್ಪನ ಕಷ್ಟ ಏನು, ಅಪ್ಪ ಯಾವ ರೀತಿಯಲ್ಲಿ ನನ್ನನ್ನು ಸಾಕಿದ್ದಾರೆ, ಸಲಹಿದ್ದಾರೆ ಅಂತೇಳಿ ಕ್ಷಣ ಕ್ಷಣ ಕೂಡ ಅರ್ಥ ಮಾಡಿಕೊಂಡ್ರೆ ಅವೊಂದು ಹಂತಕ್ಕೆ ಬೆಳೀತಾನ, ತನ್ನಿಂತಾನಾಗಿ ಬೆಳೀತಾನ. ನಾನು ತುಂಬಾ ಕಷ್ಟಪಟ್ಟು ಓದಿದ್ದೇನೆ, ತುಂಬಾ ಕಷ್ಟಪಟ್ಟು ನನಗೆ ಡ್ರೆಸ್ ತೆಗೆದು ಕೊಟ್ಟಿದ್ದಾರೆ, ತುಂಬಾ ಕಷ್ಟಪಟ್ಟು ನನಗೆ ಒಂದು ಗಾಡಿ ತೆಗೆದು ಕೊಟ್ಟಿದ್ದಾರೆ. ಈ ಗಾಡಿಯನ್ನು ನಾನು ಯಾವ ರೀತಿ ಇಟ್ಟುಕೊಳ್ಬೇಕು, ಇಷ್ಟು ಕಷ್ಟಪಟ್ಟು ಸಾಲ ಎಲ್ಲ ಮಾಡಿ ಓದಿಸ್ತಾ ಇದ್ದಾರೆ, ನಾನು ಯಾವ ರೀತಿ ಇರಬೇಕು, ನನ್ನ ಜೀವನ ಯಾವ ರೀತಿ ಇರಬೇಕು ಎಂಬ ವಿಷಯ ಎಲ್ಲ ತನ್ನಿಂತಾನಾಗಿ ಒಳಗೆ ಸೃಷ್ಟಿಯಾಗ್ತದೆ ಅವನಿಗೆ. ಹೇಗೆ ಸೃಷ್ಟಿಯಾಗುವುದು? ಹೊರಗಿರುವ ವಿಚಾರಗಳು ತನ್ನ ಒಳಗೂ ಉಂಟು. ಹೊರಗಿರುವುದರಿಂದ ನಾನು ಇರುವುದು ಅಲ್ವಾ? ಆಗ ಇನ್ನೊಬ್ಬರ ನೋವು, ಇನ್ನೊಬ್ಬರ ಮನಸ್ಸು, ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ದುಃಖ, ಇದೆಲ್ಲ ವಿಚಾರ ನಮಗೆ ಅರ್ಥ ಆಗುವಾಗ ಅವರ ಕಷ್ಟ, ಅವರ ದುಃಖ, ಅವರ ನೋವು ಎಲ್ಲವೂ ಸ್ವಲ್ಪ 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 ನಮ್ಮ ಒಳಗೆ ಬರ್ತದೆ. ಅದೇ ರೀತಿ ಅವರ ಸಂತೋಷ, ಅವರ ಆನಂದ, ಅವರ ಒಂದು ಗುಣ, ಅವರ ಒಂದು ಕರುಣೆ. ಹಿರಿಯರದ್ದು ಹೇಳುದು, ಗುರುಗಳದ್ದು ಹೇಳುದು, ಆಶೀರ್ವಾದ ಆಶೀರ್ವಾದ ಅಂತ ಹೇಳ್ತಾರಲ್ವ, ಅವರ ಒಂದು ಗುಣ ಆದ್ರೂ ನಮ್ಮಲ್ಲಿ ಇರಬೇಕು ಅಂತ ಹೇಳುದು. ಈಗ ಶಂಕರಾಚಾರ್ಯರನ್ನು ಫಾಲೋ ಮಾಡ್ತಾರೆ, ರಾಘವೇಂದ್ರರನ್ನು ಫಾಲೋ ಮಾಡ್ತಾರೆ, ಇನ್ನು ಶಿರಡಿ ಸಾಯಿಬಾಬನನ್ನು ಫಾಲೋ ಮಾಡ್ತಾರೆ, ಇನ್ನು ಅನೇಕ ರೀತಿಯ ಗುರುಗಳನ್ನು ಹಿಂಬಾಲಿಸ್ತಾರೆ. ಅದು ಅವರವರ ಅಂತರಾತ್ಮದ ಗುರುಗಳು, ಅವರವರ ನಂಬಿಕೆಗೆ ತಕ್ಕವಾಗಿ ಅವರವರಿಗೆ ಗುರುಗಳ ದರ್ಶನ ಆಗುವುದು. ಸೊ ಆ ಗುರುವಿನ ಒಂದು ಗುಣ ಆದ್ರೂ ಆ ಗುರುವನ್ನು ಹಿಂಬಾಲಿಸುವನಲ್ಲಿ ಇರಬೇಕು ಅಂತ ಹೇಳುದು. ಗುರುವಿನ ಒಂದು ಗುಣ ಆದ್ರೂ ಇರಬೇಕು, ಯಾವುದಾದ್ರೂ ಒಂದು ಗುಣ ಇದೆಯಾ? ಅದೆಲ್ಲ ಇದ್ರೆ ಆಶೀರ್ವಾದ ಪರಿಪೂರ್ಣ ಆಗ್ತದೆ ಅಂತ ಹೇಳುದು. ಆಶೀರ್ವಾದ ಅಂತೇಳಿ ತುಂಬಾ ಸುಲಭ. ಆಶೀರ್ವಾದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅದೆಷ್ಟೋ ಜನ್ಮಗಳು ಬೇಕು ಅಂತ ಹೇಳಿ. ಒಂದು ಗುರು ಏನು ಕೊಡ್ತಾರೆ ಅಂತೇಳಿ ಕೂಡ ಗೊತ್ತಾಗೋದಿಲ್ಲ ಆಶೀರ್ವಾದ ತಗೊಳ್ಳುವನಿಗೆ. ಆಶೀರ್ವಾದಕ್ಕೆ ಅಂತ ಬರ್ತಾನೆ, ಆದ್ರೆ ಆ ಗುರು ಅವನ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ವಿಚಾರಗಳನ್ನು ಕೊಟ್ಟು ಬಿಡ್ತಾನೆ. ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಗುರು ಅಂತೇಳಿ ನಮ್ಮನ್ನು ಹೇಳ್ತಾ ಇಲ್ಲ ಅಂತೇಳಿ, ಪ್ರತಿಯೊಂದು ಸಲ ಹೇಳ್ತಾನೆ ನಮ್ಮನ್ನು ಹೇಳ್ತಾ ಇಲ್ಲ, ಅವನ ಚೈತನ್ಯವನ್ನು ಹೇಳ್ತಾ ಇದ್ದಾನೆ, ಆ ಮೂಲ ಶಕ್ತಿಯನ್ನು ಹೇಳ್ತಾ ಇದ್ದಾನೆ, ಅದನ್ನು ಗುರು ಅಂತ ಹೇಳ್ತಿರುವುದಿಲ್ಲ. ಅದನ್ನೇ ಮಾತಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾವ ವಿಷಯವನ್ನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ.
ದೇಹ ಎಂಬುದು ಯಾವುದೋ ಒಂದು ರೀತಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ದೇಹ ಎಂಬುದು ನಶ್ವರ, ಆತ್ಮವೆಂಬುದು ಅಮರ. ಅದಕ್ಕೆ ಅಳಿವೇ ಇಲ್ಲ, ಅದಕ್ಕೆ ಸಾವೇ ಇಲ್ಲ, ವಯಸ್ಸೇ ಇಲ್ಲ ಅದಕ್ಕೆ. ಅದು ಹೋಗ್ತಾನೇ ಇರ್ತದೆ. ಅದೆಷ್ಟು ದೂರ ಹೋಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಅಲ್ಲ. ಅದು ಪರಮಾತ್ಮನೊಟ್ಟಿಗೆ ಸೇರಿಕೊಂಡ್ರೆ, ಜೀವಾತ್ಮವು ಪರಮಾತ್ಮನೊಟ್ಟಿಗೆ ಸೇರಿಕೊಂಡ್ರೆ ಮತ್ತೆ ಅದು ಎಲ್ಲಾ ಕಡೆ ವ್ಯಾಪಿಸಿರ್ತದೆ. ಆಗ ದೇಹ ಎಂಬುದು ನಶ್ವರ. ಆಗ ದೇಹದ ಒಳಗೆ ಒಂದು ವಿಚಾರ ಇದೆ ಅಲ್ಲ, ಆ ಚೈತನ್ಯ ಎಂಬ ವಿಚಾರ, ಜೀವಾತ್ಮ ಎಂಬ ವಿಚಾರ, ಆ ಶಕ್ತಿ ಎಂಬ ವಿಚಾರ, ಅದೇ ಯಾವುದು ಅಂತ ಗೊತ್ತಿಲ್ಲಲ್ಲ. ಅದಕ್ಕೆ ಸಾವಿಲ್ಲಲ್ಲ. ಅದು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗಿ ಅದನ್ನೇ ಹೇಳ್ತದೆ. ಈಗ ನೀವು ಎಷ್ಟೋ ಮನೆ ಕೂಡ ಚೇಂಜ್ ಮಾಡ್ಬೋದು. ಒಂದು ಬಾಡಿಗೆ ಮನೆ, ಈ ಮನೆ ಬೇಡ, ಈ ಮನೆ ಸರಿ ಇಲ್ಲ, ಇನ್ನೊಂದು ಮನೆಗೆ. ಈ ಮನೆ ಬೇಡ, ಈ ಮನೆ ಸರಿ ಇಲ್ಲ, ಇನ್ನೊಂದು ಮನೆಗೆ. ಈ ಮನೆ ಬೇಡ, ಇನ್ನೊಂದು ಮನೆ ಅಂತೇಳಿ ಎಲ್ಲ ಮನೆ ಚೇಂಜ್ ಮಾಡ್ತಾ ಹೋಗ್ಬೋದು ನೀವು. ಆದರೆ ಮನೆಯಲ್ಲಿ ವಾಸ ಮಾಡುವವರು ನೀವೇ ಅಲ್ವ. ಯಾವ ಮನೆಗೆ ಹೋದ್ರು ನೀವೇ ಅಲ್ವ. ನಿಮ್ಮ ಗುಣ ಅದುವೇ ಅಲ್ವ. ಅದು ವ್ಯತ್ಯಾಸ ಆಗ್ತದ. ನಿಮ್ಮ ಒಳಗಿನ ಗುಣವನ್ನು ವ್ಯತ್ಯಾಸ ಮಾಡಿ, ಆಗ ಮನೆ ಶುದ್ಧವಾಗಿರ್ತದೆ. ಮನೆ ಯಾವಾಗಲೂ ಬಾಗಿಲು ತೆಗ್ದೇ ಇರ್ತದೆ. ತೆರೆದಿದೆ ಮನೆ, ಓ ಬಾ ಅತಿಥಿ ಅಂತ ಬರ್ತಾನೆ ಇರು, ಬಾಗಿಲು ತೆರೆದೇ ಉಂಟು. ಆ ರೀತಿ ಆಗಬೇಕು. ಯಾವ ವಿಷಯದಲ್ಲಿ? ಆ ಭಗವಂತನ ವಿಷಯದಲ್ಲಿ, ತನ್ನನ್ನು ತಾನು ತಿಳಿದುಕೊಳ್ಳುವ ವಿಚಾರದಲ್ಲಿ. ತೆರೆದಿದೆ ಮನೆ, ಬಾ ಅತಿಥಿ ಅಂತ ಹೇಳಬೇಕಾದ್ರೆ ಅವನು ಯಾರಾಗಿರ್ಬೇಕು? ಎಲ್ಲಾರು ಮನೆಯೊಳಗೆ ಬಂದ್ರೆ ಹೇಗಿರ್ಬೋದು? ಒಬ್ಬ ದ್ವೇಷ ಹಿಡಿದವನು ಬರ್ತಾನೆ, ಒಬ್ಬ ಪ್ರೀತಿ ಮಾಡೋನು ಬರ್ತಾನೆ, ಒಬ್ಬ ಕಳ್ಳನು ಬರ್ತಾನೆ, ಒಬ್ಬ ಸುಳ್ಳನು ಬರ್ತಾನೆ, ಸಾವಿರಾರು ರೀತಿಯಲ್ಲಿ ಬರ್ತಾರೆ ಮನೆಯೊಳಗೆ. ಅಂದ್ರೆ ಅವರನ್ನೆಲ್ಲ ಹ್ಯಾಂಡಲ್ ಮಾಡುವ ಹೇಗಿರ್ಬೇಕು? ಅವರನ್ನೆಲ್ಲ ಹ್ಯಾಂಡಲ್ ಮಾಡುವ ಹೇಗಿರ್ಬೇಕು? ತುಂಬಾ ಶುದ್ಧವಾಗಿರ್ಬೇಕು ಅವನು. ಅವನಿಗೆ ಕಳ್ಳನನ್ನು ನೋಡಿದ್ರು ಕಳ್ಳನಾಗಿ ಕಾಣಬಾರದು, ಸುಳ್ಳನನ್ನು ನೋಡಿದ್ರು ಸುಳ್ಳನಾಗಿ ಕಾಣಬಾರದು. ಒಬ್ಬ ಪ್ರೀತಿಯಲ್ಲಿ ಇದ್ದವನನ್ನು ನೋಡಿದ್ರು ಆ ಪ್ರೀತಿ ಕಾಣಬಾರದು. ದ್ವೇಷದಲ್ಲಿ ಇದ್ದವನನ್ನು ನೋಡುವಾಗಲೂ ದ್ವೇಷ ಕಾಣಬಾರದು. ಮತ್ಸರದಲ್ಲಿ ಇದ್ದವನನ್ನು ನೋಡುವಾಗಲೂ ಮತ್ಸರ ಕಾಣಬಾರದು ಅವನಿಗೆ. ಅವನ ಒಳಗೆ ಅದೆಲ್ಲ ಉಂಟು ಅಂತ ಆದ್ರೆ ಎಲ್ಲವೂ ಕಾಣ್ತದೆ ಅಂತ ಹೇಳು. ನಿಮ್ಮ ಒಳಗೆ ಮತ್ಸರ ಉಂಟು, ನಿಮ್ಮ ಒಳಗೆ ಕಳ್ಳತನ ಉಂಟು, ನಿಮ್ಮ ಒಳಗೆ ದ್ವೇಷ ಉಂಟು, ನಿಮ್ಮ ಒಳಗೆ ಅನೇಕ ರೀತಿಯ ವಿಚಾರಗಳು ಯಾವ್ದ್ಯಾವ್ದಲ್ಲಿ ಇದೆಯೋ ಅದೇ ನಿಮಗೆ ಹೊರಗಿನ ಪ್ರಪಂಚದಲ್ಲಿ ಕಾಣುದು. ಈಗ ಒಬ್ಬರ ನೋಡೋ ಖುಷಿ ಪಡ್ತೇವೆ, ಬಹಳ ಸಂತೋಷ ಪಡ್ತೇವೆ, ನೋಡೋದು ನಗ್ತೇವೆ ಅಲ್ವಾ, ಒಂದು ಸೆಕೆಂಡ್ ಕೊಡ್ತೇವೆ, ಬಾ ಮರೆ ಕಾಫಿ ಕುಡಿಯುವ ಅಂತ ಹೇಳ್ತೇವೆ, ಕಾಫಿ ಕುಡಿದು ಬರುವ ಅಂತ ಹೇಳ್ತೇವೆ. ಆದರೆ ಅಷ್ಟು ಹೊತ್ತಿನ ಸಮಯ ನಿಮ್ಮ ಒಳಗೆ ಓಡುವ ವಿಚಾರವೇ ಬೇರೆ ಇರ್ತದೆ ಅಂತ ಹೇಳಿ. ಆಗ ನೀವು ಅಲ್ಲಿ ಮ್ಯಾನೇಜ್ ಮಾಡ್ತಿದ್ರಿ, ಹೊರಗಿಂದ ವೇಷ ಆಗ್ತಾ ಇದ್ದೀರಿ. ನೀವು ಯಾವುದೋ ಒಂದು ಕೆಲಸಕ್ಕೆ ಅಂತ ಹೋಗ್ತೀರಿ ಮನೆಯಲ್ಲಿ. ಆ ಕೆಲಸಕ್ಕೆ ಅಂತ ಹೋಗುವ ಯಾರೋ ಒಬ್ಬ ಫ್ರೆಂಡ್ ನಿಮಗೆ ಸಿಗ್ತಾನೆ ಸಡನ್ ಆಗಿ, ತುಂಬಾ ಸಮಯ ಸಿಗದ ಫ್ರೆಂಡ್ ಸಿಗ್ತಾನೆ. ಆಗ ಏನ್ ಮಾಡ್ತೀರಿ ನೀವು? ಒಂದು ಹಾಯ್ ಬಾಯ್, ಒಂದು ಬನ್ನಿ ಕಾಫಿ ಕುಡಿಯುವ, ಹೋಗುವ, ಒಂದು ಏನೋ ಒಂದು ಮಾತಾಡ್ತಿರ್ತೀರಿ. ಆದರೆ ನಿಮ್ಮ ರಿಯಾಲಿಟಿ ಅದಲ್ಲ. ನಿಮ್ಮ ರಿಯಾಲಿಟಿ ನಿಮ್ಮ ಒಳಗೆ ಆಗುವ ವಿಚಾರ. ಇಷ್ಟೊತ್ತಿಗಲ್ಲಿ ಮುಡಬೇಕಿತ್ತು, ಹೀಗೆ ಹೋಗ್ಬೇಕಿತ್ತು, ಟೈಮ್ ಆಯ್ತು, ಇಲ್ಲಿ ಹೇಳಲಿಕ್ಕೂ ಗೊತ್ತಿಲ್ಲ ಅಲ್ವಾ. ಆಗ ನಿಮ್ಮ ಒಳಗೆ ಓಡುವ ವಿಚಾರ ಉಂಟಲ್ವ, ಅದು ಶುದ್ಧವಾಗಲಿ. ನಿಮ್ಮ ಒಳಗೆ ಆ ಪ್ರೀತಿ ಓಡಿದ್ರೆ ಉಂಟಲ್ವ, ಹೊರಗೆ ನೀವು ತೋರಿಸುವ ಒಂದು ಪ್ರೀತಿ, ಆ ಸಮಯ ಸಂದರ್ಭಕ್ಕೆ ತಕ್ಕವಾಗಿ ಒಂದು ನಾಟಕೀಯ ಪ್ರೀತಿ ತೋರಿಸ್ತೀರಿ ಅಲ್ವಾ, ಆ ಪ್ರೀತಿ ಉಂಟಲ್ವ ಅದು ನಿಮ್ಮ ಒಳಗೆ ಆಗಲಿ. ಒಳಗೆ ನಿಮ್ಮ ಪ್ರೀತಿ ಆದ್ರೆ ನೀವು ಆ ಕ್ಷಣ ನೀವು ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೇ ಇರ್ತೀರಿ. ಆ ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಲ್ಲೇ ಇರ್ತೀರಿ, ಒಳಗೆ ಯಾವುದು ಓಡುದಿಲ್ಲ. ಅದು ಕ್ಲಿಯರೆನ್ಸ್ ಅಂತ ಹೇಳುದು, ಅದು ಹೈವೇ ಅಂತ ಹೇಳುದು.
ಅಲ್ಲಿ ಯಾವುದು ಕಟ್ಟ ರೋಡ್ ಇಲ್ಲ ಅಲ್ಲಿ. ಹೇಳಿದ್ರು ಗೊತ್ತಾಯ್ತಲ್ಲ ಯಾವ ರೀತಿ ಅಂತೇಳಿ. ಆಶೀರ್ವಾದ ಪಡೆದ್ರೆ ಈ ರೀತಿ ಆಗಬೇಕು, ಒಳಗೆ ಶುದ್ಧವಾಗಬೇಕು, ಆ ಮನಸ್ಸನ್ನು ಯಾವತ್ತೂ ತೊಳಿತಾ ಇರಬೇಕು. ಹೇಳಿದಾರಪ್ಪ, ನಮ್ಮ ತಂದೆ ಹೇಳಿದ್ದಾರೆ, ಬಹಳ ಎತ್ತರಕ್ಕೆ ಬೆಳಿಬೇಕು ನೀನು ಅಂತ ಹೇಳುವ ಒಂದು ವಿಚಾರ ತನ್ನ ಒಳಗೆ ಕೂತುಕೊಂಡ್ರೆ, ಆ ನಮ್ಮ ಗುರುಗಳು ಹೋದಾಗ ಹೇಳಿದ್ದಾರೆ, ಬಹಳ ಚೆನ್ನಾಗಿರ್ತೀನಿ ನೀನು, ನಿನ್ನಿಂದ ಬಹಳ ಉಪಕಾರ ಆಗ್ತದೆ ಪ್ರಪಂಚಕ್ಕೆ, ನೀನು 10 ಜನಕ್ಕೆ ಬೇಕಾದವ ಅಂತ ಹೇಳುವ ವಿಚಾರ ನಿಮ್ಮ ಒಳಗೆ ಹೋಗಿ ಕೂತುಕೊಳ್ಬೇಕಾದ್ರೆ, ದೃಢವಾಗಿ ಕೂತ್ಕೊಳ್ಬೇಕು. ಅದು ಅಂಟಿ ಬಿಡಬೇಕದು, ಏನಾದರೂ ತೆಗಿಲಿಕ್ಕೆ ಬರ್ಬಾರ್ದು. ಹಾಲಲ್ಲಿ ಹಾಲು ಸೇರಿದಾಗ ಆಗಿಬಿಡ್ಬೇಕು, ಆಗ ಅದು ಆಟೋಮೆಟಿಕ್ ಆಗಿ ನೀವು ಆಗಿಬಿಡ್ತೀರಿ ಅಂತ ಹೇಳಿ, ಅದು ನಿಮ್ಮಲ್ಲಿರುವ ವಿಚಾರ ಅಂತ ಹೇಳುದು. ಒಂದು ಗುರುವನ್ನು ಅರ್ಥ ಮಾಡಿಕೊಂಡ್ರೆ ಏನಾಗ್ತದೆ ಗೊತ್ತುಂಟಾ, ಅವನು ಗುರುವೇ ಆಗಿಬಿಡ್ತಾನೆ, ಬೇರೆ ಎಂಥದ್ದಾಗುದಿಲ್ಲ. ಗುರುವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ ಇಲ್ಲಿ, ಇದುವೇ ದೊಡ್ಡ ಸಮಸ್ಯೆ. ಅರ್ಥ ಮಾಡಿಕೊಂಡವ ಮತ್ತೆ ಅವ ಏನು ಮಾಡುದಿಲ್ಲ, ಅವ ಮತ್ತೆ ಅವ ಗುರುವೇ ಆಗುದು. 24 ಗಂಟೆ ಫೋಕಸ್ ಗುರುವಿನ ಹತ್ರ ಇರ್ತದೆ. ಅಂತ ಒಂದು ಲವ್ ಬಂದು ಬಿಡ್ತದೆ ಗುರುವಿನ ಮೇಲೆ, ಅಂತ ಒಂದು ಪ್ರೀತಿ ಬಂದು ಬಿಡ್ತದೆ ಗುರುವಿನ ಮೇಲೆ. ಆ ಗುರುವನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರ್ಲಿಕ್ಕೆ ಆಗುದಿಲ್ಲ, ಅಂತ ಒಂದು ಸ್ಥಿತಿ ಬಂದು ಬಿಡ್ತದೆ ನಿಮ್ಮ ಒಳಗೆ. ಗುರುದೇವರು ಬಂದು ಕೂತ್ಕೊಂಡ್ರೆ, ನೀವು ಪೂಜಿಸುವ ಗುರುಗಳು ಯಾರು ಬೇಕಾದ್ರೂ ಇರ್ಬೋದು, ನೀವು ನಿಮ್ಮ ಅಂತರಾತ್ಮದಲ್ಲಿ ಯಾವ ಗುರುಗಳಿಗೆ ಸ್ಥಳ ಕೊಟ್ಟಿದ್ದೀರಿ, ಯಾವ ದೇವರಿಗೆ ಸ್ಥಳ ಕೊಟ್ಟಿದ್ದೀರಿ, ದೇವರು ಯಾವುದು ಬೇಕಾದ್ರು, ಗುರು ಇಲ್ಲದೆ ದೇವರು, ಗಣಪತಿಯೋ, ಈಶ್ವರನೋ, ಅಲ್ಲ ವಿಷ್ಣುವೋ, ಅಲ್ಲ ಆಂಜನೇಯನೋ, ಶನಿ, ಎಲ್ಲ ಅನೇಕ ರೀತಿಯ ದೇವರೆಲ್ಲ ಇದ್ದಾರೆ ಪ್ರಪಂಚದಲ್ಲಿ ಅಲ್ವಾ. ನೀವು ಅದನ್ನು ನಿಜವಾಗಿ ಪ್ರೀತಿಸಿ, ನೀವು ಪೂಜಿಸುವ ಒಂದು ವಿಷಯವನ್ನು, ತಾಯಿಯನ್ನು ಪೂಜಿಸ್ತೀರ, ನಿಜವಾಗಿ ಪ್ರೀತಿಸಿ, ಟೋಟಲ್ ಸರೆಂಡರ್ ಆಗಿ ಅದಕ್ಕೆ, ಬೇರೆ ಯಾವುದು ಬೇಡ ನಿಮಗೆ, ಒಂದಲ್ಲಿ ನಿಂತುಕೊಳ್ಳಿ. ಆ ರೀತಿ ಒಂದು ಪ್ರೀತಿ ಬರಲಿ ಅದರ ಮೇಲೆ. ಆ ಪ್ರೀತಿ ಬರುವ ತನ್ನಿಂತಾನಾಗಿ ನೀವು ಕೇಳುವ ವಿಚಾರಗಳು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ತದೆ ಅಂತ ಹೇಳುದು. ಇದು ಹೇಳಲಿಕ್ಕೆ 1-2 ನಿಮಿಷದಲ್ಲಿ ಹೇಳ್ಬೋದು, ಆದರೆ ಇದು ಆಗಬೇಕು ಅಂದರೆ ಅದೆಷ್ಟು ವರ್ಷಗಳು ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರಿಗೊಂದು ಸೆಕೆಂಡಲ್ಲಿ ಸಹ ಆಗಿಬಿಡ್ತದೆ. ಅದು ಪೂರ್ವಜನ್ಮದ ಪುಣ್ಯ, ಸಮಯ ಬಂತು, ಕಾಲ ಬಂತು, ಸೇರಿತ್ತು, ಹಾಗೆ ಹೋಯ್ತು. ಅದು ಜನ್ಮಕ್ಕೆ ಸಂಬಂಧಪಟ್ಟ ವಿಷಯ. ಅಂಥ ಪುಣ್ಯಾತ್ಮರಿಗಳಿಗೆಲ್ಲ ಸಂದೇಶವೇ ಅವಶ್ಯಕತೆ ಇಲ್ಲ. ಅಂಥ ಪುಣ್ಯಾತ್ಮರಲ್ಲಿ ಜ್ಞಾನವನ್ನೆಲ್ಲ ಹುಡುಕುದೇ ಇಲ್ಲ, ಅವರೆಲ್ಲ ಕೂತ್ಕೊಂಡಲ್ಲೆಲ್ಲ ಆಗಿಬಿಡ್ತವ್ರಿಗೆ ಆಟೋಮೆಟಿಕ್ ಆಗಿ. ಅರ್ಥ ಆಯ್ತು ಹೇಳೋದು. ಆಗ ಇಷ್ಟು ದೂರಕ್ಕೆ ಬಂದಿದ್ದೀರಿ ಅಂದರೆ ಏಕೆ ಬಂದಿದ್ದೀರಿ ಅಂತ ಕೇಳುದು, ಆಶೀರ್ವಾದ ಪಡ್ಕೊಳ್ಳಿಕ್ಕೆ. ಆಶೀರ್ವಾದ ಎಂಬ ವಿಷಯದಲ್ಲಿ ಇಷ್ಟೆಲ್ಲ ವಿಚಾರಗಳು ಬಂತು. ಆಗ ಇದೆಲ್ಲ ಬೇಕಾದ್ದೇ ಅಲ್ವಾ, ಎಲ್ಲವೂ ಬೇಕಾದ್ದೇ ಅಲ್ವಾ, ಯಾವುದು ಬೇಡದ ವಿಚಾರ ಇಲ್ಲ ಅಲ್ಲ. ಒಬ್ಬೊಬ್ಬನಿಗೆ ಒಂದೊಂದು ವಿಚಾರ ಬೇಕಾದ. ಆಗ ಗುರು ಏನು ಹೇಳ್ತಾರೆ, ನೀನು ಹೊರಗೆ ಹೇಗೆ ಬೇಕಾದಿರಪ್ಪ ಚಿಂತೆ ಇಲ್ಲ, ಆದರೆ ನಿನ್ನ ಒಳಗೆ ಶುದ್ಧವಾಗಿರು. ನಿನ್ನ ಒಳಗೆ ಹೇಗೆ ಉಂಟು, ನಿನ್ನ ಹೊರಗೆಲ್ಲವೂ ಹಾಗೇ ಸೃಷ್ಟಿಯಾಗ್ತದೆ. ನಿನಗೆಲ್ಲ ನೋಡೋದೆಲ್ಲ ಸತ್ಯವೇ ಕಾಣ್ತದೆ, ನೋಡೋದೆಲ್ಲ ಪ್ರೀತಿಯೇ ಕಾಣ್ತದೆ, ನೋಡೋದೆಲ್ಲ ಕರುಣೆಯೇ ಕಾಣ್ತದೆ, ನೋಡೋದೆಲ್ಲ ಒಂದು ನಂಬಿಕೆಯೇ ಕಾಣ್ತದೆ. ಅದು ಒಳಗಿರಬೇಕಲ್ಲ, ಇದು ಹೊರಗಿಲ್ಲ. ಹೊರಗಿಂದ ಸುತ್ತಿಕೊಂಡು ಹೋಗ್ತದೆ. ದೇವಸ್ಥಾನಕ್ಕೆ ಹೋಗ್ತೀರಿ, ಯಾಕೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ನಿಮ್ಮ ಕಷ್ಟವನ್ನು ಪರಿಹಾರ ಹೋಗ್ತದೆ ಅಂತ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ. ದೇವಸ್ಥಾನಕ್ಕೆ ಹೋದ್ರೆ ದೇವರು ಹೇಳ್ತಾನೆ, ನಾನು ಮಾತಾಡುದಿಲ್ಲಪ್ಪ, ನಾನು ಮೌನವಾಗಿದ್ದೇನೆ ಅಂತ ಹೇಳ್ತಾನೆ ದೇವರು ಅಲ್ವಾ. ದೇವಸ್ಥಾನಕ್ಕೆ ಹೋಗಿ ನೀವು ಹೋಗುದು ದೇವರನ್ನು ನೋಡ್ಲಿಕ್ಕೆ ಅಂತ ಹೋಗುದು ಅಲ್ವಾ, ಪೂಜೆ ಮಾಡ್ಲಿಕ್ಕೆ ಅಂತ ಹೋಗುದು ದೇವಸ್ಥಾನಕ್ಕೆ. ನೀವು ಪೂಜೆ ಮಾಡಿಸುದು ಯಾರ ಹತ್ರ? ಒಂದು ಪುರೋಹಿತರ ಹತ್ರ ಅಲ್ವಾ, ಅಲ್ಲಿರುವ ಅರ್ಚಕರ ಹತ್ರ ಪೂಜೆ ಮಾಡಿಸ್ತೀರಿ. ಆಗ ನಿಮ್ಮ ವಿಷಯ, ನಿಮ್ಮ ನಕ್ಷತ್ರ, ನಿಮ್ಮ ಏನು ಸಂಕಲ್ಪವನ್ನು ಹೇಳುವುದು ಎಲ್ಲಿ? ನೀವು ಆ ಪುರೋಹಿತರ ಹತ್ರ ಹೇಳುದು. ಆ ಪುರೋಹಿತರ ಹತ್ರ ಹೇಳುವ ಪುರೋಹಿತರಲ್ಲಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತಾರೆ ಅಲ್ವಾ. ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಸ್ವಲ್ಪ. ಈ ದೇವಸ್ಥಾನದ ಕಾನ್ಸೆಪ್ಟ್ ಎಂತ ಅಂತೀವಿ. ದೇವರ ಹತ್ರ ನೀವು ಹೇಳ್ತೀರ? ಹೇಳುದಿಲ್ಲ. ಇದನ್ನು ನೀವು ಒಪ್ತೀರಲ್ವ ಎಲ್ಲರೂ? ದೇವಸ್ಥಾನಕ್ಕೆ ಹೋಗೋರು ಇದನ್ನೆಲ್ಲ ಒಪ್ಪುತ್ತೀರಲ್ಲ, ಈ ಒಂದು ವಿಚಾರವನ್ನು ಪಾಲನೆ ಮಾಡ್ತೀರಲ್ವ? ನೀವೇ ಡೈರೆಕ್ಟ್ ಆಗಿ ಗರ್ಭಗುಡಿಯ ಒಳಗೆ ಹೋಗಿ ದೇವರ ಹತ್ರ ಪೂಜೆ ಮಾಡ್ಲಿಕ್ಕೆ ಬಿಡ್ತಾರ? ಒಂದು ಅಭಿಷೇಕ ಮಾಡ್ಲಿಕ್ಕೆ ಬಿಡ್ತಾರ? ಒಂದು ಆರತಿ ಮಾಡ್ಲಿಕ್ಕೆ ಬಿಡ್ತಾರ? ಬಿಡುದಿಲ್ಲ.
ಅಲ್ಲಿ ಒಂದು ನಡುವಲ್ಲಿ ಒಬ್ಬನನ್ನು ನಿಲ್ಲಿಸಿದ್ದಾರೆ ಅಲ್ವಾ, ಒಂದು ಪುರೋಹಿತ ಅಂತೇಳಿ. ಪುರೋಹಿತ ಅಂದ್ರೆ ಪುರಕ್ಕೆ ಹಿತ ಮಾಡುವವನು ಪುರೋಹಿತ, ಎಲ್ಲರ ಒಂದು ಹಿತವನ್ನು ಬಯಸುವವನು ಪುರೋಹಿತ. ಸಿಂಪಲ್ ಆಗಿ ಹೇಳಿದ್ದಾರೆ. ಇನ್ನು ಸಾಲ ರೀತಿಯಲ್ಲಿ ಹೇಳಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ನಾವು ಹೇಳಿದರೆ ಪುರೋಹಿತ ಅಂದರೆ ಪುರಕ್ಕೆ ಹಿತ ಮಾಡುವನು, ಒಂದು ಊರಿಗೆ ಹಿತವನ್ನು ಉಂಟು ಮಾಡುವನು, ಒಂದು ಗ್ರಾಮಕ್ಕೆ ಹಿತವನ್ನು ಉಂಟು ಮಾಡುವನು. ಹಾಗೆ ಒಂದು ಗ್ರಾಮಕ್ಕೆ ಒಬ್ಬ ಪುರೋಹಿತ, ಒಂದು ಊರಿಗೆ ಒಬ್ಬ ಪುರೋಹಿತ. ಇದನ್ನೆಲ್ಲ ನೀವು ಒಪ್ಪುವಾಗ ಗುರುವನ್ನು ಯಾಕೆ ಒಪ್ಪಲಿಕ್ಕೆ ಆಗುದಿಲ್ಲ? ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಒಪ್ಪುತ್ತೀರಿ ಅಲ್ವಾ, ಒಂದು ಗುರುವಿನ ಹತ್ರ ಬಂದ್ರೆ ಯಾಕೆ ಒಪ್ಪಲಿಕ್ಕೆ ಆಗುದಿಲ್ಲ? ಇಲ್ಲಪ್ಪ, ಅವ್ರು ಸಿಕ್ಲಿಲ್ಲ, ಅವ್ರು ಮಾತಾಡ್ಸ್ಲಿಲ್ಲ, ತುಂಬ ಹೊತ್ತು ಕಾಯಿಸಿದ್ರು, ತುಂಬ ಹೊತ್ತು ಲೇಟ್ ಆಯಿತು, ಹಾಗೆ ಆಯಿತು, ಹೀಗೆ ಆಯಿತು, ಎರಡು ಬೈದು ಬಿಟ್ರು, ಸಾವಿರ ವಿಚಾರನೇ ಇರ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗಂಟೆಗಟ್ಟಲೆ ದಿನಗಟ್ಟಲೆ ಕೂಡ ಕಾಯ್ಲಿಕ್ಕೆ ಆಗ್ತದೆ ಅಲ್ವಾ. ಅಲ್ಲಿಗೆ ಯಾವ ಸಿಸ್ಟಮ್ ಉಂಟು, ಹೇಗೆ ಉಂಟು, ಹಾಗೆ ನಮಗೆ ಶರಣಾಗತಿ ಆಗ್ಲಿಕ್ಕೆ ಆಗ್ತದೆ. ಕಾರಣ ಏನು ಗೊತ್ತಾ? ಅಲ್ಲಿ ಮೌನವಾಗಿದ್ದಾನೆ ದೇವರು, ಅವನು ಮಾತಾಡುದಿಲ್ಲ. ಒಂದು ವೇಳೆ ಅವ ಮಾತಾಡ್ತಿದ್ರೆ ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟಾ? ದೇವರ ಹತ್ರ ಹೋಗ್ಲಿಕ್ಕೆ ಉಂಟಾ? ದೇವರು ಒಂದು ವೇಳೆ ಮಾತಾಡ್ತಿದ್ರೆ ದೇವಸ್ಥಾನಕ್ಕೆ ಹೋಗುವವರು ಎಷ್ಟು ಜನ, ಎಷ್ಟು ಮಂದಿ ದೇವಸ್ಥಾನಕ್ಕೆ ಹೋಗುವವರು? ಅಲ್ಲ, ದೇವರಿಗೆ ಇಷ್ಟು ಲಕ್ಷ ಜನರ ಹತ್ರ ಮಾತಾಡಿ ಆಗ್ತದೆ? ಒಂದು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡು. ಇಷ್ಟು ಕೋಟ್ಯಾಂತರ ಜನ, ಇಷ್ಟು ಜನರ ಹತ್ರ ಮಾತಾಡ್ಲಿಕ್ಕೆ ಆಗ್ತದ? ಒಬ್ಬನ ಹತ್ರವೇ ಮಾತಾಡಿ ಮುಗಿಲಿಕ್ಕಿಲ್ಲ. ಒಂದು ವೇಳೆ ದೇವರು ಕಂಡು ಬಿಟ್ಟರೆ ಒಬ್ಬ ಯಾರಿಗೂ ಬಿಡ್ಲಿಕ್ಕಿಲ್ಲ, ಅವಕಾಶವೇ ಮಾಡಿಕೊಡ್ಲಿಕ್ಕಿಲ್ಲ ಅವನು. ಬೇಡ ಅಂತೇಳಿ. ಮನುಷ್ಯ ಅಂತ ಸ್ವಾರ್ಥಿ ಅಂತ ಹೇಳುದು, ಅಷ್ಟು ಆಸೆ ಹಿಡಿದ ಅವನು ಅಂತ ಹೇಳುದು. ಆಗ ದೇವರು ಮೌನವಾಗಿದ್ದಾರೆ. ಆ ದೇವರು ಮೌನವಾಗಿದ್ದಾಗ ನೀವು ಏನನ್ನಲ್ಲಿ ಅರ್ಥ ಮಾಡಿಕೊಳ್ಬೇಕು, ಏನನ್ನು ತಿಳಿದುಕೊಳ್ಬೇಕು? ಆಗ ದೇವರ ಹತ್ರ ಹೋಗಬೇಕು ಅಂತ ಆದ್ರೆ ನಡುವಲ್ಲಿ ಒಂದು ಬೇಕು ಅಲ್ವಾ. ಇಲ್ಲಿಂದ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮುಟ್ಟಬೇಕು ಅಂತ ಆದ್ರೆ ಈ ಸಮಾಜದಲ್ಲಿ ಹೇಳುದು, ಸಾಮಾಜಿಕವಾಗಿ ಹೇಳುದು, ಅಲ್ಲಿ ಒಬ್ರು ಬೇಕು ಅಂತ ಹೇಳಿ ಅಲ್ವಾ. ಮನುಷ್ಯನಿಗೆ ಒಳ್ಳೆ ಬುದ್ಧಿ ಇರಬೇಕು. ಮನುಷ್ಯನಿಗೆ ಬುದ್ಧಿ ಇಲ್ಲದಿದ್ರೆ ಏನೂ ಮಾಡಿ ಪ್ರಯೋಜನ ಇಲ್ಲ. ಅದು ಸಾಮಾನ್ಯ ಜ್ಞಾನ ಇರಬೇಕು ಮನುಷ್ಯನಿಗೆ. ಆ ಸಾಮಾನ್ಯ ಜ್ಞಾನ ಇದ್ರೆ ಮಾತ್ರ ಏನಾದ್ರು ಸಾಧಿಸ್ಲಿಕ್ಕೆ ಸಾಧ್ಯ. ದೊಡ್ಡ ದೊಡ್ಡ ಬುದ್ಧಿ ಇದ್ದು ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಸಾಮಾನ್ಯ ಜ್ಞಾನವೇ ಅತಿ ಎತ್ತರಕ್ಕೆ ಹೋಗಿ ನಿಲ್ಲುವುದು. ಆಗ ದೇವರ ಹತ್ರ ಹೋಗಲಿಕ್ಕೆ ಬೇಕಾದ್ದು ನಡುವಿನಲ್ಲಿ ಒಬ್ಬ. ಅದೇ ರೀತಿ ಭೌತಿಕ ಪ್ರಪಂಚದಲ್ಲಿ ಈ ರೀತಿಯಾಗಿ ಪುರೋಹಿತರು ಅಲ್ಲಿ ದೇವರ ಹತ್ರ ಹೋಗಿ ಪೂಜೆ ಮಾಡಿಸಿ, ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡಿ ಏನೋ ಒಂದು ಪ್ರಸಾದ ನಮಗೆ ಕೊಡ್ತಾರೆ. ಇದೆಲ್ಲ ಉದಾಹರಣೆಗಳು. ಈಗಿನ ಕಾಲಕ್ಕೆ ಒಂದು ಅರ್ಥ ಆಗುವ ರೀತಿಯಲ್ಲಿ ಎಲ್ಲರಿಗೂ ಅರ್ಥ ಆಗಿರ್ಬೋದು ಅಂತ ಅನಿಸ್ತದೆ. ಅದೇ ರೀತಿ ನಿಮ್ಮ ಒಳಗಿನ ದೇವರ ಹತ್ರ ಹೋಗಬೇಕಾದ್ರೆ ಅಲ್ಲಿ ಒಬ್ಬರು ಇರ್ಬೇಕು. ನಿಮ್ಮ ಒಳಗಿನ ದೇವರನ್ನು ನೀವು ನೋಡಬೇಕು ಅಂತ ಆದ್ರೆ ಅಲ್ಲಿ ಒಬ್ಬರು ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಹೆಸರು ಗುರು ಅಂತೇಳಿ. ಇದು ಮನುಷ್ಯ ಜನ್ಮದ ಸಾರ್ಥಕತೆಯ ಮುಖ್ಯವಾದ ಸ್ಥಿತಿ. ಇದು ಮನುಷ್ಯ ಜನ್ಮದ ಮೂಲ ಸ್ಥಿತಿ. ನಮ್ಮ ಒಳಗೆ ನಾವು ಹುಡುಕುದು, ನಮ್ಮ ಒಳಗೆ ನಾವು ಹುಡುಕುವುದಿಲ್ಲ. ಭಗವಂತ ತುಂಬ ಬುದ್ಧಿಶಾಲಿ. ಯಾರು? ಪರಮಾತ್ಮ. ಅವನ ಜ್ಞಾನಕ್ಕೆ ಅದು ಹೇಗೆ ವರ್ಣನೆ ಮಾಡುವುದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾದಂಥ ವಿಚಾರ. ಯಾವ ಸೆಕೆಂಡಲ್ಲಿ ಕೂಡ ಪರಿವರ್ತನೆ ಆಗ್ತಾನೆ ಇರ್ತದೆ. ಅಷ್ಟು ಸುಲಭದಲ್ಲಿ ನನ್ನನ್ನು ಸೇರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಭಗವಂತ ಒಂದು ಮನಸ್ಸನ್ನು ಸೃಷ್ಟಿ ಮಾಡಿ ಆ ಮನಸ್ಸನ್ನು ಹೊರಗೆ ಕಳಿಸ್ತಾನೇ ಇರ್ತಾನೆ. ಸೆಕೆಂಡಿಗೆ ಚಂಚಲ ಆಗ್ತಾನೆ ಇರು ನೀನು ಅಂತೇಳಿ. ಅದು ಹೊರಗೆ ಹೋಗ್ತಾ ಉಂಟು ಅಂತ ಹೇಳುವಾಗ ಅದನ್ನು ಹೊರಗೆ ಹೋಗದ ಹಾಗೆ ಒಂದು ನಿಲ್ಲಿಸ್ಲಿಕ್ಕೆ ಒಬ್ಬರು ಬೇಕು. ಅದು ಒಳಗೆ ಹೋಗಬೇಕು.
ದೇವರನ್ನು ನೋಡ್ಲಿಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗೆ ನಮ್ಮ ಈ ದೇಹವೆಂಬ ದೇವಸ್ಥಾನದ ಒಳಗೆ ಒಂದು ದೇವರು ಉಂಟು. ಆ ದೇವರನ್ನು ನೋಡಬೇಕು. ಆ ದೇವರನ್ನು ನೋಡಬೇಕು ಅಂದರೆ ಮನಸ್ಸು ನಿಲ್ಲಬೇಕು, ಒಳಗೆ ನಿಲ್ಲಬೇಕು, ಹೊರಗೆ ಓಡಬಾರದು. ಅದು ನಿಲ್ಲಿಕ್ಕೆ ಬೇಕಾಗಿ ಒಂದು ಗುರುವಿನ ಅವಶ್ಯಕತೆ ಬಹಳ ಮುಖ್ಯ. ಅದು ಎಷ್ಟು ಯಾವ ಜನ್ಮದಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ಇದು ಇನ್ನೊಂದು ಪರಮ ಸತ್ಯ. ಹೇಳಿದ ಕೂಡಲೇ ಕೇಳಿದ ಕೂಡಲೇ ನಾಳೆ ಆಗ್ತದೋ, 1 ತಿಂಗಳಲ್ಲಿ ಆಗ್ತದೋ, 2 ತಿಂಗಳಲ್ಲಿ ಆಗ್ತದೋ, 1 ವರ್ಷದಲ್ಲಿ ಆಗ್ತದ, ಅಲ್ಲ 10 ವರ್ಷದಲ್ಲಿ ಆಗ್ತದ, 12 ವರ್ಷದಲ್ಲಿ ಆಗ್ತದ, ಈ ವಿಷಯವನ್ನೆಲ್ಲ ಮರ್ತು ಬಿಡಬೇಕು. ಕೇಳಿ ಇಟ್ಟುಕೊಳ್ಬೇಕಷ್ಟೇ. ಜ್ಞಾನ ಅಂದರೆ ಇಷ್ಟೇ, ಕೇಳಿ ಇಟ್ಟುಕೊಳ್ಬೇಕು. ಅದು ಯಾವಾಗ ಅದು ಉದಯ ಆಗಬೇಕು ಆ ಟೈಮಲ್ಲಿ ಉದಯ ಆಗ್ತದೆ. ಒಂದು ಗುರು ಬೀಜ ಹಾಕಿ ಬಿಡ್ತಾರೆ. ಬೀಜ ಹಾಕಿ ಬಿಟ್ಟ ಮೇಲೆ ಅದಕ್ಕೆ ಯಾವ್ಯಾವ ರೀತಿ ಅದಕ್ಕೆ ಗೊಬ್ಬರ ಹಾಕಬೇಕು ಅಂತೇಳಿ ನಿಮಗೆ ಗೊತ್ತಾಗಬೇಕು. ಗುರು ಭಕ್ತನಾದವನಿಗೆ, ಗುರುವಿನ ಶಿಷ್ಯನಾದವನಿಗೆ ಇದಕ್ಕೆ ಯಾವ ರೀತಿಯಾಗಿ ನೀರು ಹಾಕಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು, ಇದು ಹೇಗೆಲ್ಲ ಮಾಡಿದ್ರೆ ಏನೇನು ಆಗ್ತದೆ ಎಂಬ ಸ್ಥಿತಿ ಅವನಿಗೆ ಇರಬೇಕು. ಆಗದ ಈ ಆಶೀರ್ವಾದವನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ. ಆಶೀರ್ವಾದ ಎಂಬ ವಿಚಾರ ಅರ್ಥ ಆಯ್ತಾ? ಈಗ ಬೀಜ ಹಾಕುವುದು ಅಂದ್ರೆ ಅದೇ ಆಶೀರ್ವಾದ. ಅರ್ಥ ಆಯ್ತಾ? ಒಂದು ಬೀಜ ಹಾಕಿದ ಬೀಜವನ್ನು ಅದನ್ನು ಪರೀಕ್ಷೆ ಮಾಡೋದಲ್ಲ. ಆ ಬೀಜ ಅಂದ್ರೆ ಈಗ ಹೇಳಿದ ಎಲ್ಲ ವಿಚಾರಗಳು ಇದೆಲ್ಲ ನಿಮ್ಮ ಒಳಗೆ ಹೋಗ್ತದೆ. ಒಂದೊಂದು ಅಕ್ಷರ ಬೀಜಾಕ್ಷರ ಮಂತ್ರ ಅಂತ ಹೇಳ್ತಾರೆ. ಅದ್ಯಾಕೆ ಬೀಜಾಕ್ಷರ ಮಂತ್ರ ಅಂತ ಹೇಳುದು? ಅದು ಬೆಳೀತದೆ ಅಂತ, ವೃದ್ಧಿ ಆಗ್ತದೆ ಅಂತ ಹೇಳಿ. ಹಾಗೆ ಹೇಳಿದ ವಿಚಾರ ಯಾವಾಗ ನಿಮ್ಮ ಒಳಗೆ ನೀವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಗೊಬ್ಬರ ಹಾಕಿ ಬೆಳೆಸ್ತೀರೋ ಆಗ ತನ್ನಿಂತಾಗಿ ಅದು ಬೆಳೆದು ಅದು ಫಲ ಬಿಡ್ಲಿಕ್ಕೋ ಹೂ ಬಿಡ್ಲಿಕ್ಕೋ ಪ್ರಾರಂಭ ಆಗ್ತದೆ. ಹಿಡ್ಕೊಂಡ್ರಿ ಈ ಸ್ಥಿತಿಗೆ ಬರ್ಲಿಕ್ಕೆ ಅದೆಷ್ಟೋ ವರ್ಷಗಳು ಬೇಕು, ಎಷ್ಟೋ ಜನ್ಮಗಳು ಬೇಕು ಅಂತ ಹೇಳುದು. ಒಂದು ಜನ್ಮದ ಪುಣ್ಯ ಇಲ್ಲದೆ ಈ ಜನ್ಮದ ಸಾಧನೆಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಇದು ನಂಬೋ ವಿಚಾರ ಅಲ್ಲ. ಆ ಸ್ಥಿತಿ ಒಬ್ಬನಿಗೆ ಸಿಗಬೇಕು ಅಂದ್ರೆ ಅದು ಜನ್ಮಕ್ಕೆ ಸಂಬಂಧಪಟ್ಟ ಸ್ಥಿತಿ ಅಂತ ಹೇಳುದು. ಆ ಸ್ಥಿತಿಯಲ್ಲಿ ಅವನಿಗೆ ಆಟೋಮೆಟಿಕ್ ಬಂದು ಬಿಡ್ತದೆ ಅಂತ ಹೇಳುದು. ಅಲ್ಲಿ ಒಬ್ಬರು ವೈದ್ಯರು ಕೂತ್ಕೊಂಡಿದ್ದಾರೆ, ಅವರು ಶಾಲೆ ಕಲಿಯಲಿಲ್ಲ, ಫೇಮಸ್ ವೈದ್ಯರು, ಆದರೆ ಅವರನ್ನು ಪ್ರಪಂಚದಲ್ಲಿ ಒಪ್ಪುವಾಗಿಲ್ಲ ಯಾರು. ಅರ್ಥ ಆಯ್ತಾ? ಯಾಕೆಂದ್ರೆ ಅವರು ಸತ್ಯವನ್ನು ಹೇಳ್ತಾರೆ. ಆ ಸತ್ಯದ ಮಾತು ತುಂಬಾ ಕಹಿಯಾಗಿ ಉಂಟು. ಆ ಕಹಿಯನ್ನು ಯಾರಿಗೂ ಜೀರ್ಣ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ದು ಗೊತ್ತಾಯ್ತಾ ಈ ವಿಷಯ? ಆ ವೈದ್ಯರ ಉದಾಹರಣೆ ಕೊಟ್ಟದ್ದು ಯಾಕೆ ಹೇಳು? ಯಾಕೆ ಹೇಳು? ಯಾಕೆ ಹೇಳಿ? ಕೇಳಿದವರಲ್ಲಿ ಹೇಳಿ ಯಾಕೆ? ಆಕರ್ಷಣೀಯವಾದ ಮಾತು, ಒಂದು ಪಾಲಿಸ್ಟರ್ ಲ್ಯಾಂಗ್ವೇಜ್, ಮತ್ತೆಂಥದ್ದು ಒಂದು ಅದೇ ಹೇಳುದು. ಇಂಥ ಮಾತುಗಳು, ಈ ಬಣ್ಣದ ಮಾತುಗಳೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಅದು ಮನುಷ್ಯನಿಗೆ ಸಂತೋಷವನ್ನು ಕೊಡ್ತದೆ. ಈ ಸತ್ಯದ ಮಾತು, ಕಹಿ ಮಾತುಗಳು ಉಂಟಲ್ವ, ಅದು ಬೇಡ ಅಂತ ಆಗ್ತದೆ, ಸರಿ ಇಲ್ಲ ಅಂತ ಆಗ್ತದೆ. ಅದು ಆ ಸತ್ಯನ ಒಪ್ಪಲಿಕ್ಕೆ ಆಗುದಿಲ್ಲ. ಸತ್ಯವನ್ನು ನೀನು ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ. ನಿನ್ನ ಸತ್ಯ ನಿನಗೇ ಗೊತ್ತು, ನಿನ್ನ ಕಷ್ಟ ನಿನಗೇ ಗೊತ್ತು, ನೀನು ಏನೆಲ್ಲ ಮಾಡಿದಿ ಅಂತ ನಿನಗೇ ಗೊತ್ತು ಅಲ್ವಾ? ನೀನು ಎಲ್ಲಿ ಸುಳ್ಳು ಹೇಳಿದ್ದಿ, ಎಲ್ಲಿ ಏನೆಲ್ಲ ಮಾಡಿದ್ದಿ, ಎಲ್ಲ ವಿಚಾರ ಗೊತ್ತಿರೋದು ನಿನಗೆ ಅಲ್ವ? ನಿನ್ನ ವಿಚಾರ ನಿನಗೆ ಗೊತ್ತಿದ್ದಷ್ಟು ಇನ್ನೊಬ್ಬರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯವ? ಅವರವರ ವಿಚಾರ ಅವರವರಿಗೆ ಗೊತ್ತಿರುವಷ್ಟು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವ? ಹೇಳಬಹುದು. ಇನ್ನು ಕೆಲವೆಲ್ಲ ಸ್ಥಿತಿಯಲ್ಲಿ, ಕೆಲವೆಲ್ಲ ಒಂದು ವಿದ್ಯೆಯ ಮೂಲಕ ಒಂದು ಪ್ರೆಸೆಂಟ್ ಕೆಲವು ಸ್ಥಿತಿಯನ್ನು ಹೇಳ್ಬೋದು. ಈಗ ಬರುವಾಗ ನೀನು ಹೀಗೆ ಬಂದು ಹೀಗೆ ಆಯ್ತು, ಹಾಗೆ ಆಯ್ತು ಅಂತ. ಬಾಲ್ಯದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಿನಗೆ ಬುದ್ಧಿ ಬಂದಲ್ಲಿಂದ ಒಂದು 8 ವರ್ಷದಿಂದ ಈಗ ನಿಮಗೆ 45 ವರ್ಷ ಆಯ್ತು ಅಂತ ಹೇಳಿದ್ರೆ 8 ವರ್ಷದಿಂದ 45 ವರ್ಷದವರೆಗೆ ನೀನು ಏನು ಮಾಡಿದ್ದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಪರ್ಫೆಕ್ಟ್ ಆಗಿ 100 100% ಹೇಳಲಿಕ್ಕೆ ಸಾಧ್ಯವ? ಆ ವ್ಯಕ್ತಿಗೆ ನೆನಪಿರ್ತದೆ, ನಾನು
4ನೇ ಕ್ಲಾಸಲ್ಲಿ ಏನು ಮಾಡಿದೆ, 5ನೇ ಕ್ಲಾಸಲ್ಲಿ ಏನು ಮಾಡಿದೆ, 8ನೇ ಕ್ಲಾಸಲ್ಲಿ ಏನು ಮಾಡಿದೆ, 10ನೇ ಕ್ಲಾಸಲ್ಲಿ ಏನು ಮಾಡಿದೆ, ಕಾಲೇಜಿಗೆ ಹೋಗುವಾಗ ಏನು ಮಾಡಿದೆ, ಕೆಲಸ ಮಾಡುವಾಗ ಏನು ಮಾಡಿದೆ, ಈಗ ಮದುವೆ ಆಗಿದೆ, ಮದುವೆ ಆಗುವ ಮುಂಚೆ ಸ್ವಲ್ಪ ಸಮಯ ಹೇಗೆ ಇದ್ದೆ, ಮದುವೆ ಆದ ನಂತರ ಹೇಗೆ ಇದ್ದೇನೆ, ಈಗ ಮಕ್ಕಳಾಗಿದೆ, ಈಗ ನಾನು ಹೇಗೆ ಇದ್ದೇನೆ ಎಂಬ ಎಲ್ಲ ವಿಚಾರವನ್ನು ಆ ವ್ಯಕ್ತಿಯ ಒಳಗೆ ಗ್ರಹಿಸ್ಕೊಳ್ಬೋದಲ್ಲ. ಆಗ ನೀವು ಮಾಡಿದ ತಪ್ಪು, ನೀವು ಮಾಡಿದ ಒಳ್ಳೆಯದು, ನೀವು ಮಾಡಿದ ಕೆಟ್ಟದ್ದು, ನೀವು ಮಾಡಿದ ಪುಣ್ಯ, ನೀವು ಮಾಡಿದ ಪಾಪ ಎಲ್ಲವೂ ನಿಮಗೆ ಗೊತ್ತಿದ್ದಷ್ಟು ಇನ್ನೊಬ್ಬನಿಗೆ ಗೊತ್ತುಂಟಾ? ಗೊತ್ತಿಲ್ಲ. ಆಗ ನಿಮ್ಮನ್ನು ನೀವೇ ತಿದ್ದಿಕೊಳ್ಳುವುದು ಸರಿಯಾದ ದಾರಿ, ಇನ್ನೊಬ್ಬ ಹೇಳಿ ತಿದ್ದುದಲ್ಲ. ನಿಮ್ಮನ್ನು ನೀವೇ ಹೇಳಿ ತಿದ್ದಿಕೊಳ್ಳಬೇಕು. ನಿಮ್ಮ ಹತ್ರ ನೀವೇ ಮಾತಾಡಿಕೊಳ್ಬೇಕು, ನಿಮ್ಮನ್ನು ನೀವೇ ಪರಿವರ್ತನೆ ಮಾಡಬೇಕು. ಆ ನಿಮ್ಮನ್ನು ನೀವೇ ಪರಿವರ್ತನೆ ಮಾಡುವಾಗ ಅದರಲ್ಲಿ ಸಿಗುವ ಆನಂದವೇ ಬೇರೆ, ಅದರಲ್ಲಿ ಸಿಗುವ ಸಂತೋಷವೇ ಬೇರೆ. ಯಾವಾಗ ನಿಮ್ಮ ಒಳಗೆ ನೀವು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀರೋ, ಯಾವಾಗ ನಿಮ್ಮನ್ನು ನೀವು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರೋ, ಯಾವಾಗ ನಿಮ್ಮ ಒಳಗೆ ಒಳ್ಳೆ ಸದ್ಗುಣಗಳು ಬೆಳೀತದೋ, ಯಾವಾಗ ಸೃಷ್ಟಿಯಾಗಿ ಅದು ಎತ್ತರ ಬೆಳೀತದೋ ಸದ್ಗುಣಗಳು, ಅರ್ಥ ಪ್ರೀತಿ, ಮಮತೆ, ಕರುಣೆ, ಶಾಂತಿ, ನಂಬಿಕೆ, ಶರಣಾಗತಿ ಇಂಥವೆಲ್ಲ ಅನೇಕ ಸದ್ಗುಣಗಳುಂಟು, ಧರ್ಮ ಎಲ್ಲ. ಇದೆಲ್ಲ ನಿಮ್ಮ ಒಳಗೆ ಯಾವಾಗ ಅದು ಸ್ಟ್ರಾಂಗ್ ಆಗಿ ಬೇರೆ ಬಿಡ್ತದೋ ಆವಾಗ ನೀವು ನಿಮ್ಮ ಹತ್ರವೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇದು ನಿಮ್ಮ ಒಳಗೆ ಬೇರು ಬಿಡದೆ ಅಲ್ಲಿ ಇಲ್ಲಿ ಕಣ್ಣಿಗೆ ಕಂಡದರ ಬಗ್ಗೆ ನೀವು ಮಾತಾಡಿದರೆ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳುದು. ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆ ಹೇಳಬೇಕು ಈ ವಿಚಾರಗಳೆಲ್ಲ? ಯಾವ ಕಾರಣಕ್ಕೆ ಬೇಕಾಗಿ ಹೇಳಬೇಕು? ನಾಳೆ ಎಂಬುದು ಇಲ್ಲಪ್ಪ ಜೀವನದಲ್ಲಿ. ನಾಳೆ ಏನು ಬೇಕಾದ್ರೆ ಆಗ್ಬೋದು ಅಲ್ವಾ? ನೆಕ್ಸ್ಟ್ ಕ್ಷಣ ಏನು ಕೂಡ ಬೇಕಾದ್ರೆ ಆಗ್ಬೋದು. ನಾಳೆ ಎಂಬುದಿಲ್ಲ. ಈ ದಿನ ಭಕ್ತಾದಿಗಳೆಲ್ಲ ಬಂದಿದ್ದೀರಿ, ಈ ದಿನ ನಮ್ಮ ಕೊನೆಯ ದಿನ ಆಗಿರ್ಬೋದು, ಅಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ಬರ ಕೊನೆಯ ದಿನ ಆಗಿರ್ಬೋದು. ಈ ಸತ್ಯವನ್ನು ತಿಳಿಬೇಕು ಮಾತನಾಡುವಾಗ. ಈ ಸತ್ಯವನ್ನು ತಿಳಿದ್ರೆ ಅವನು ಸತ್ಯವೇ ಮಾತಾಡ್ತಾನೆ. ಅರ್ಥ ಆಗ್ತಾ ಇರೋದು? ಸಾಯುವ ತಿಳ್ಕೊಳ್ಬೇಕು. ಒಳ್ಳೆಯ ವಿಷಯವನ್ನು ಕೇಳಿ ಸತ್ತು ಹೋದೆ ಅಂತೇಳಿ, ಒಳ್ಳೆಯ ವಿಷಯವನ್ನು ಮಾಡಿ ಸತ್ತು ಹೋದೆ ಅಂತೇಳಿ, ಒಳ್ಳೆ ಒಂದು ಸ್ಥಿತಿಯಲ್ಲಿ ನನ್ನ ಜೀವ ಹೋಯ್ತು ಅಂತ ಅವ ತಿಳ್ಕೊಳ್ಬೇಕು. ಹೇಳುವ ತಿಳ್ಕೊಳ್ಬೇಕು, ನಾನು ಸಾಯ್ತೇನೆ, ಸಾಯುವ ಮುಂಚೆ ಒಳ್ಳೆಯ ವಿಷಯವನ್ನು ಹೇಳಿಯೇ ಸಾಯ್ತೇನೆ. ಸಾಯುವುದು ಸತ್ಯ ಅಲ್ವಾ? ಆದ ಕಾರಣ ಬಂದ ಭಕ್ತರ ಹತ್ರ ಪ್ರೀತಿಯಲ್ಲಿ, ಸಂತೋಷದಲ್ಲಿ, ತಿಳಿದಷ್ಟು ಮಟ್ಟಿಗೆ, ಕೂಡಿದಷ್ಟು ಮಟ್ಟಿಗೆ, ಯಾವ ರೀತಿಯಲ್ಲಿ ಬೇಕು ಆಯಾಯ ರೀತಿಯಲ್ಲಿ, ಒಂದೊಂದು ರೀತಿಯಲ್ಲಿ ಒಳಗೆ ಒಂದು ಜ್ಞಾನ ಇರಲಿ ಅಂತೇಳಿ ಆ ಭಗವಂತನ ಇಚ್ಛೆಯಿಂದ, ಆ ಗುರುವಿನ ಆಶೀರ್ವಾದದಿಂದ, ಆ ತಾಯಿ ಜಗನ್ಮಾತೆಯ ಕೃಪಾ ಕಟಾಕ್ಷದಿಂದ ಏನೋ ಬಂದ ಭಕ್ತರಿಗೆ 4 ವಿಚಾರವನ್ನು ಹೇಳ್ತಾ ಇದ್ದೇವೆ. ಇದೆಲ್ಲ ಭಕ್ತಾದಿಗಳೆಲ್ಲ ಈಗ ಸ್ವಲ್ಪ ಯಾವುದೋ ಒಂದು ರೀತಿಯಲ್ಲಿ ಈಗಿನ ಕಾಲಕ್ಕೆ ತಕ್ಕವಾಗಿ ಪ್ರಪಂಚಕ್ಕೆ ತಿಳಿಸ್ತಾ ಇದ್ದಾರೆ. ಈ ಗೋಪಾಲಪುರ ಶ್ರೀ ಗುರುಮನೆಯಲ್ಲಿ ಏನೆಲ್ಲ ನಡೀತಾ ಉಂಟು, ಏನೆಲ್ಲ ಆಗ್ತಾ ಉಂಟು, ಏನೆಲ್ಲ ಮಾಡ್ತಾ ಇದ್ದಾರೆ ಎಂಬ ವಿಚಾರ. ಇನ್ನು ಕೆಲವು ಭಕ್ತಾದಿಗಳಿಗೆಲ್ಲ ಏನು ಅಂತ ಹೇಳಿದರೆ, ಏನು ಹೇಳುದು, ಹೇಳಿದರೆ ಬೇಜಾರು ಸಹ ಆಗ್ಬೋದು. ಬೇಜಾರು ಮಾಡಲಿಕ್ಕಿಲ್ಲ, ಸತ್ಯ ವಿಚಾರ. ಬರ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ, ಎಲ್ಲ ಹೋಗ್ತಾರೆ, ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಏನಾದರೂ ಒಂದು ಮಾತಾಡೋ ಸಮಯದಲ್ಲಿ ನಮ್ಮ ಭಕ್ತರಿರ್ತಾರೆ, ಏನೋ ಒಂದು ವಿಡಿಯೋ ಮಾಡ್ತಾರೆ. ಅವರಿಗೊಂದು ಖುಷಿ ಅದರಲ್ಲಿ. ಗುರುಗಳು ಏನೋ ಒಂದು ಮಾತಾಡೋ ಕೂಡಲೇ ಒಂದು ಏನೋ ಒಂದು ಸಂದೇಶ ಸಿಗ್ತದೆ, ಕೂಡಲೇ ಒಂದು ವಿಡಿಯೋ ಮಾಡಿ ಇಟ್ಟುಕೊಳ್ಳುವ ಅಂತೇಳಿ. ಇಂಥ ಸಮಯದಲ್ಲಿ ಭಕ್ತಾದಿಗಳಿಗೆ ಒಂದು ಮನಸ್ಸಿನಲ್ಲಿ ಒಂದು ಕೆಲವೆಲ್ಲ ಅಂಜಿಕೆಗಳು. ವಿಡಿಯೋದಲ್ಲಿ ನಮ್ಮನ್ನು ತೋರಿಸ್ಬಾರ್ದು, ವಿಡಿಯೋದಲ್ಲಿ ನಾವು ಬರಬಾರ್ದು, ಇಂಥ ವಿಷಯಗಳೆಲ್ಲ ಇದೆ. ಇಂಥ ವಿಷಯಗಳೆಲ್ಲ ಇರುವಾಗ ನಾವು ಯಾವ ರೀತಿ ಇರಬೇಕು ಅಂತೇಳಿ ಯೋಚನೆ ಮಾಡಿ ಅಲ್ವಾ? ಆಗ ಹೇಳ್ತಾರೆ, ಬೇಡಪ್ಪ, ಇಲ್ಲಿಗೆ ಬಂದವರಿಗೆ ಯಾವುದೇ ತೊಂದರೆ ಆಗೋದು ಬೇಡ. ಇಲ್ಲಿಗೆ ಬಂದರೆ ಯಾವುದೇ ತೊಂದರೆ ಆಗೋದು ಬೇಡ. ಅವರಿಂದ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ.
ಹೇಳುವ ವಿಷಯ ಪ್ರಪಂಚಕ್ಕೆ ಬೇಕಾಗಿದೆ ಅಂತ ಇದ್ದರೆ, ಪ್ರಪಂಚಕ್ಕೆ ಬೇಕು ಅಂತ ಇದ್ದರೆ ಆ ವಿಷಯವನ್ನು ತೆಗೆದು ಇಟ್ಟುಕೊ, ಪ್ರಪಂಚಕ್ಕೆ ತಿಳಿಸು, ಸಾಕು. ಯಾವ ವ್ಯಕ್ತಿ ಹೇಳಿದ್ದು ಅಂತ ಸಾಕು, ಯಾವ ವ್ಯಕ್ತಿಗೆ ಹೇಳಿದ್ದು ಅಂತ ಬೇಡ. ಅದು ಎಷ್ಟೋ ವ್ಯಕ್ತಿಗೆ ಆಗಬಹುದು, ಇದೇ ವ್ಯಕ್ತಿಗೆ ಆಗಬೇಕು ಅಂತ ಹೇಳಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇರೋ ವ್ಯಕ್ತಿಗೆ ಆಗ್ಬೋದು, ಸಿಗಬಹುದು. ಇಷ್ಟೇ ವಿಷಯ. ಅಷ್ಟು ವೇಗವಾಗಿ ಹೋಗ್ತಾ ಉಂಟು ಅಂತ ಹೇಳು ಪ್ರಪಂಚ. ಇಲ್ಲಿಯ ಸ್ಥಿತಿಯನ್ನು ಹೇಳು, ಯಾವ ರೀತಿ, ಹೇಗೆ, ಏನು ಹೇಳಿ. ಆಗ ಒಬ್ಬರು ಬರ್ತಾರೆ, ಒಬ್ಬರು ಭಕ್ತರು ಬಂದಿಗೆ ಇಷ್ಟು ಭಕ್ತರು ಬರ್ಲಿಕ್ಕೆ ಕಾರಣ ಏನು? ಮೊದಲು ಇವರು ಬಂದರು, ಇನ್ನೊಬ್ಬರನ್ನು ಕರ್ಕೊಂಡು ಬಂದರು, ಅವರು ಬಂದರು, ಇನ್ನೊಂದು 10 ಜನರನ್ನು ಕರ್ಕೊಂಡು ಬಂದರು. ಇದು ತಪ್ಪು ಅಂತ ಹೇಳುದು, ಇದು ಬೇಡ ಅಂತ ಹೇಳುದು, ಇದು ಸ್ವಲ್ಪ ಕಹಿಯಾದ ಮಾತು ಅಂತ ಹೇಳುದು. ಇಲ್ಲಿಗೆ ಬರುವ ಮುಂಚೆ ಇಲ್ಲಿಯ ವಿಷಯವನ್ನೆಲ್ಲ ಮೊದಲು ತಿಳಿದುಕೊಂಡು, ಸತ್ಯದ ಅರಿವು ಮಾಡಿಕೊಂಡು, ಇಲ್ಲಿದೆಲ್ಲ ಸ್ಥಿತಿ ಹೇಗೆ, ಇಲ್ಲಿರುವವರು ಹೇಗೆ, ಇವರು ಸರಿ ಇದ್ದಾರಾ, ಸರಿ ಇಲ್ವೋ, ಯಾವ ರೀತಿ ಇದ್ದಾರೆ ಎಲ್ಲ ನೋಡಿ, ಎಲ್ಲ ಗಾಳಿಸಿ, ಎಲ್ಲ ಆದ ಮೇಲೆ ತಾನು ಬಂದು ಆ ಸತ್ಯವನ್ನು ತಿಳಿದು, ನೀನು ತಿಳಿದ ಸತ್ಯ ಇನ್ನೊಬ್ಬ ತಿಳಿಬೇಕಾಗಿಲ್ಲ, ನಿನಗೆ ಕಂಡ ಸತ್ಯ ಇನ್ನೊಬ್ಬನಿಗೆ ಕಾಣಬೇಕಾಗಿಲ್ಲ ಅಂತೇಳಿ ಚಾನ್ಸೇ ಇಲ್ಲ. ಅದು ನಿನ್ನ ಅನುಭವ, ನಿನಗೆ ಮಾತ್ರ. ಹಾಗೆ ನೀನು ಹೇಳ್ಬೋದು, ಅಲ್ಲಿ ಒಬ್ಬರು ಗುರುಗಳಿದ್ದಾರೆ, ಹೋಗಿ ಬರೋ ಒಳ್ಳೇದಾಗ್ತದೆ ಅಂತೇಳಿ. ಬರುವವನಿಗೆ ಅವನ ಅಂತರಾತ್ಮ ಹೇಗೆ ಅಂತ ಗೊತ್ತಾ? ಅವ ಏನು ಆಲೋಚನೆ ಮಾಡ್ತಾನೆ ಅಂತ ಗೊತ್ತಾ? ಇದನ್ನು ಈ ಮನಸ್ಥಿತಿಯಲ್ಲಿ ತಿಳಿಬೇಕು. ಆದ ಕಾರಣ ಹೇಳುದು, ನಿನಗೆ ಸರಿ ಆಯ್ತಾ ನೀನು ಮಾತ್ರ ಬಾ, ನಿನಗೆ ಸರಿ ಆಯ್ತಾ ನೀನು ಮಾತ್ರ ಬಾ, ನಿನಗೆ ಸರಿ ಆಯ್ತಾ ನೀನು ಮಾತ್ರ ಬಾ, ನಿನಗೆ ಸರಿ ಆಯ್ತಾ ನೀನು ಮಾತ್ರ ಬಾ. ಜೊತೆಗೆ ಗುಂಪು ಗುಂಪು ಸೇರಿಸಿಕೊಂಡು ಬರಬೇಡ, ಅದು ಸರಿಯಲ್ಲ. ಅರ್ಥ ಆಗ್ತಾ ಇರೋದು? ಸಿಂಹ ಯಾವತ್ತಿದ್ರು ಏಕಾಂಗಿಯಾಗಿ ಓಡುತ್ತೆ, ಗುಂಪು ಗುಂಪಲ್ಲಿ ಹೋಗುದು, ಎಲ್ಲಿಗೆ ಹೋಗುವ ಕೂಡ. ಅರ್ಥ ಮಾಡಿಕೊಳ್ಳಿ. ನಿಮಗೆ ಏನು ಬೇಕು ಅದನ್ನು ಮಾತ್ರ ಪಡ್ಕೊಳ್ಳಿ, ನಿಮಗೆ ಏನು ಬೇಕು ಅದಕ್ಕೆ ಮಾತ್ರ ನೋಡಿ. ನಿಮ್ಮ ಸುತ್ತಮುತ್ತಲೇ ಇದ್ದವರನ್ನು ನೀವು ನೋಡುದುಂಟಲ್ವ, ಅದು ಬಹಳ ಶ್ರೇಷ್ಠದ ವಿಚಾರ. ತನ್ನ ಸುತ್ತಮುತ್ತಲನ್ನು ತನ್ನಾಗಿ ನೋಡಿಕೊಳ್ಬೇಕು ಅಂತ ಹೇಳಿದರೆ ಅದು ಆಗುದಿಲ್ಲ. ನೀನು ನೆನೆಸ್ಬೋದು ಅವರಿಗೊಂದು ಒಳ್ಳೇದಾಗಲಿ ಅಂತೇಳಿ. ಸೊ ಅವ್ರಿಗೆ ಕೆಟ್ಟದಾಗಿ ಬಿಟ್ರೆ, ಅವರ ವಿಧಿಯಲ್ಲಿ ಇಲ್ಲಿ ಒಂದು ಕೆಟ್ಟದಾಗಬೇಕು ಅಂತಿದ್ರೆ ಏನು ಮಾಡುದು? ಯಾರಿಗೆ ಮನಸ್ಸು ಹಾಳಾಗುದಿಲ್ಲ? ಯಾರಿಗೆ ಮನಸ್ಸು ಹಾಳಾಗುದು? ಕರ್ಕೊಂಡು ಬಂದವರಿಗೆ. ಅವರ ಅಂತರಾತ್ಮದ ಭಕ್ತಿ ಹೇಗೆ ಉಂಟು ಏನು ನಿಂಗೆ ಗೊತ್ತಿಲ್ಲಲ್ಲ. ನಿನ್ನ ಒಳ್ಳೆಯ ಮನಸ್ಸು ಹೇಳ್ತಾ ಉಂಟು, ನಾವು ಹೋಗುವ, ದೇವಸ್ಥಾನಕ್ಕೆ ಹೋಗುವ, ಕರ್ಕೊಂಡು ಹೋಗುವ ಅಂತ ಅಲ್ವಾ? ದೇವಸ್ಥಾನಕ್ಕೆ ಹೋಗಿಯೇ ಸಾಯ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬರೋಗಲೇ ಸಾಯ್ತಾರೆ, ದೇವಸ್ಥಾನದಲ್ಲೇ ಸಾಯ್ತಾರೆ. ಇದಕ್ಕೇನು ಹೇಳುದು? ದೇವರು ಸರಿ ಇಲ್ಲ ಅಂತ ಹೇಳುದು? ದೇವಸ್ಥಾನದಲ್ಲಿ ಏನಾದ್ರು ಹೋಗಿ ಸತ್ತರೆ ಆ ದೇವಸ್ಥಾನಕ್ಕೆ ಹೋಗ್ತಾನೇ ಇರ್ತಾರೆ ಅಲ್ವಾ? ಅದೇ ಒಂದು ಗುರುಗಳ ಹತ್ರ ಹೋಗಿ ಒಂದು ಆಶ್ರಮದಲ್ಲಿ ಅಲ್ಲ ಹೋಗುವ ಬರುವಾಗ ಏನೋ ಒಂದು ಸತ್ತು ಬಿಟ್ಟರೆ ಭಯಂಕರ ನ್ಯೂಸ್ ಆಗಿಬಿಡ್ತದೆ ಅಲ್ವಾ? ಅಲ್ಲಿಗೆ ಹೋಗಿ ಬರುವಾಗ ಹೀಗೆ ಆಯ್ತಂತೆ, ಇವರಿಗೆ ಗೊತ್ತಾಗ್ಲಿಲ್ವಾ, ಮುಂಚಿತವಾಗಿ ಹೇಳ್ಬೋದಿತ್ತಲ್ಲ, ಹೀಗೆ ಆಗ್ತದೆ ಹಾಗೆ ಆಗ್ತದೆ ಅಲ್ಲ ನ್ಯೂಸ್. ಎಂತ ಅಜ್ಞಾನಿಗಳಲ್ಲ ಅಂತ, ಎಂತ ಮೂಢರಲ್ಲ ಅಂತೇಳು, ಸತ್ಯವನ್ನು ತಿಳಿಯದ ಮನುಷ್ಯರು ಅಂತೇಳು. ಜನನ ಎಂಬುದಿದ್ರೆ ಮರಣ ಎಂಬುದು ಇದ್ದೇ ಇದೆ ಅಲ್ವಾ? ಆ ಮರಣ ಎಲ್ಲಿ ಬರ್ದಿದೆ ಅಲ್ಲಿದ್ದಾನೆ ಆಗುದು. ದೇವಸ್ಥಾನದಲ್ಲಿ ಆಗುದು, ದೇವಸ್ಥಾನದಲ್ಲಿ ಆಗ್ತದೆ, ರೋಡಲ್ಲಿ ಆಗುವ, ರೋಡಲ್ಲಿ ಆಗ್ತದೆ, ಮನೆಯಲ್ಲಿ ಆಗುವ, ಮನೆಯಲ್ಲಿ ಆಗ್ತದೆ, ಹಾಸ್ಪಿಟಲ್ ಆಗುವುದು, ಹಾಸ್ಪಿಟಲಲ್ಲಿ ಆಗ್ತದೆ, ಎಲ್ಲೆಲ್ಲೂ ಆಗ್ತದೆ. ಮರಣಕ್ಕೆ ಇಂಥ ಸ್ಥಳ ಅಂತ ಉಂಟ? ಅಲ್ಲ ಕೇಳುದು, ಯಾರಾದ್ರೂ ಹೇಳ್ಬೋದಾ ಮರಣಕ್ಕೆ ಇಂಥದೇ ಒಂದು ಸ್ಥಳ ಅಂತೇಳಿ? ಯಾರಾದ್ರೂ ಒಬ್ರು ಹೇಳ್ಬೋದಾ ಅಂತ ಕೇಳುದು, ಮರಣಕ್ಕೆ ಇಂಥದ್ದೇ ಒಂದು ಸ್ಥಳ? ಅಷ್ಟು ಸುಲಭ ಇಲ್ಲ ಮರಣದ ವಿಚಾರ ತಿಳ್ಕೊಳ್ಳಿಕ್ಕೆ. ಅವನ ವಿಧಿಯಲ್ಲಿ ಏನು ಬರ್ದಿದೆ ಅದೇ ಆಗುದು. ನೀನು ಮನೆಯಲ್ಲೇ ಸಾಯ್ಬೇಕು ಅಂತ ಇದ್ದವ ಆಸ್ಪತ್ರೆಯಿಂದೆಲ್ಲ ರೆಡಿಯಾಗಿ ಬಂದು ಮನೆಯಲ್ಲಿ ಸತ್ತವ ಎಷ್ಟೋ ಜನ ಇದ್ದಾರೆ, ಮನೇಲಿ ಸತ್ತು ಹೋದವ ಅಲ್ಲ. ಮನೆಯಿಂದ ಚೆನ್ನಾಗಿ ಆಸ್ಪತ್ರೆಗೆ ಅಂತ ಹೋದವರು ಆಸ್ಪತ್ರೆಯಲ್ಲಿ ಸತ್ತವ್ರು ಎಷ್ಟೋ ಜನ ಇದ್ದಾರೆ.
ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರ್ತೇನೆ ಅಂತ ಹೋಗಿ ಬರುವಾಗ ರೋಡಿನಲ್ಲಿ ಸತ್ತವರು ಎಷ್ಟೋ ಜನ ಇದ್ದಾರೆ. ಇನ್ನು ಹೋದವರ ಮನೆಯಲ್ಲಿ ಸತ್ತು ಹೋದವರು ಎಷ್ಟೋ ಜನ ಇದ್ದಾರೆ. ಎಲ್ಲೆಲ್ಲಿ ಹೇಗೆ ಹೇಗೆ ಸಾಯ್ತಾರೆ ಅಂತಲೇ ಗೊತ್ತಿಲ್ಲ. ಈ ವಿಷಯ ಯಾಕೆ ಬಂತು? ಈ ವಿಷಯ ಯಾಕೆ ಬಂತು? ಇನ್ನೊಬ್ಬರನ್ನು ದೂಷಿಸಬಾರ್ದಲ್ಲ. ಮೊದಲು ನಿನ್ನ ಸತ್ಯವನ್ನು ನೀನು ತಿಳಿದುಕೋ, ನಿನ್ನ ಅಂತರಾತ್ಮವನ್ನು ನೀನು ತಿಳಿದುಕೋ, ಮತ್ತೆ ಎಲ್ಲರಿಗೆ ಹೇಳು. ನಿನಗೆ ಸತ್ಯದ ಅನುಭವ ಆದರೆ ಮಾತ್ರ ಹೇಳು, ಇಲ್ಲ ಹೇಳಲಿಕ್ಕೆ ಹೋಗಬೇಡ, ತಪ್ಪಾಗ್ತದೆ. ಅವರವರ ನಂಬಿಕೆ ಅವರವರಿಗೆ ಶ್ರೇಷ್ಠ, ಅವರವರ ನಂಬಿಕೆ ಅವರವರಿಗೆ ಶ್ರೇಷ್ಠ, ಅವರವರಿಗೆ ಸ್ವಂತ. ಬಲವಂತ ಮಾಡಿ ಈ ಗುರು ದರ್ಶನ, ಗುರುವಿನ ಸೇವೆ ಮಾಡಲೇಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ತಾಯಿ ಜಗನ್ಮಾತೆ ಉತ್ತರ. ಬಲವಂತವಾಗಿ ಈ ಪ್ರಪಂಚದಲ್ಲಿ ಗುರು ದರ್ಶನ ಮಾಡಬಾರ್ದು, ಗುರುವಿನ ಸೇವೆ ಮಾಡಲೇಬಾರ್ದು. ನಿಮ್ಮ ಅಂತರಾತ್ಮದಿಂದ, ಆ ಪ್ರೀತಿಯಿಂದ, ಶರಣಾಗತಿಯಿಂದ ನೀವು ಗುರುವಿನ ದರ್ಶನ ಮಾಡ್ತಿರೋ, ಗುರುವಿನ ಸೇವೆ ಮಾಡ್ತಿರೋ, ಆವಾಗ ನಿಮಗೆ ಡೆಫಿನೆಟ್ ಆಗಿ ಬಂದು ಮನೆಗೆ ಮುಟ್ಟುವಾಗ ಒಂದು ಶುಭ ಸುದ್ದಿ ಸಿಕ್ಕೇ ಸಿಗ್ತದೆ, ಖಂಡಿತವಾಗಿ. ಅಷ್ಟು ವಿಷಯ ಉಂಟು, ಸುಮ್ಮನೆ ಅಲ್ಲ. ಇವತ್ತು ಹುಣ್ಣಿಮೆ. ಭಾರತ ದೇಶದಲ್ಲಿ ಎಂಥದಕ್ಕೆ 144 ವರ್ಷ ನ್ಯೂಸ್ ಬರ್ತಾ ಉಂಟು. 144 ವರ್ಷದಲ್ಲಿ ಈ ಸಲ ಕುಂಭಮೇಳ ಆಗ್ತದೆ. ಬಹಳ ಎಂಥದ್ದು ಪ್ರಸಿದ್ಧ ರೀತಿಯಲ್ಲಿ, ಬಹಳ ಫೇಮಸ್ ಆದ ರೀತಿಯಲ್ಲಿ. ಎಷ್ಟು 40 ಕೋಟಿ ಜನರು ಸೇರ್ತಾರೆ ಅಂತೇಳಿ. ಎಲ್ಲ ಸಾಧುಗಳು, ಸಂತರು, ಯೋಗಿಗಳು, ಋಷಿಮುನಿಗಳು, ಎಲ್ಲರೂ ಅವರ ಭಕ್ತರುಗಳು, ಅವರು ಇವರು ಎಲ್ಲ ಎಷ್ಟು ಸೇರ್ತಾರೆ ಅಂತ ಸಾಧ್ಯ ಇಲ್ಲ. ದೇಶ ವಿದೇಶದಿಂದ ಎಲ್ಲರೂ ಬರ್ತಾರೆ. ಬಹಳ ಒಳ್ಳೆಯ ವಿಚಾರ. ಒಂದು ದೇಶಕ್ಕೆ ಒಳ್ಳೇದಿದ್ರಿಂದ, ನಮ್ಮ ಧರ್ಮಕ್ಕೆ ಒಳ್ಳೇದು, ನಮ್ಮ ಧರ್ಮ ಚೆನ್ನಾಗಿರ್ಬೇಕು, ಭಾರತ ದೇಶ ಚೆನ್ನಾಗಿರ್ಬೇಕು ಅಂತೇಳಿ ಆದಿಶಂಕರಾಚಾರ್ಯರು ಸೃಷ್ಟಿ ಮಾಡಿದಂಥ ವಿಚಾರ ಈ ಕುಂಭಮೇಳ ಅಂತೇಳಿದರು. ಎಲ್ಲ ಸಾಧುಗಳು, ಸಂತರುಗಳು ಸೇರಬೇಕು, ಈ ದೇಶದ ಬಗ್ಗೆ ಮಾತಾಡಬೇಕು, ಈ ಧರ್ಮದ ಬಗ್ಗೆ ಮಾತಾಡಬೇಕು, ಜ್ಞಾನದ ಬಗ್ಗೆ ಪ್ರಪಂಚಕ್ಕೆ ಹಂಚಬೇಕು ಅಂತೇಳಿ ಶಂಕರಾಚಾರ್ಯರು ಕೊಟ್ಟಂಥ ವರ. ಅರ್ಥ ಆಗ್ತದ? ಅದಕ್ಕಿಂತ ಮುಂಚೆಲೂ ಇತ್ತು. ಶಂಕರಾಚಾರ್ಯರು ಬರುವ ಮುಂಚೆ, ಅವರ ಜನ್ಮ ತಾಳುವ ಮುಂಚೆಯೂ ಈ ಕುಂಭಮೇಳ, ನಾಗ ಸಾಧುಗಳು, ಅಘೋರಿಗಳು ಎಲ್ಲರೂ ಇದ್ರು. ಆದರೆ ಅವರವರ ಸ್ಥಿತಿಯಲ್ಲಿ ಇದ್ರು. ಇವರನ್ನೆಲ್ಲ ಒಂದು ಮಾಡಿ ಸೇರಿಸಿ, ನೀವೆಲ್ಲ ಬೇಕು ಈ ದೇಶದ ಒಳಿತಿಗೆ ಬೇಕಾಗಿ, ನಿಮ್ಮಿಂದಾಗಿ ದೇಶ ಚೆನ್ನಾಗಿರುವುದು ಎಂಬ ಸತ್ಯವನ್ನು ತಿಳಿಸಿ ಇವತ್ತು ಅದನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಆಗ ಶಂಕರಾಚಾರ್ಯ ಯಾರನ್ನು ದೂರ ಮಾಡಲಿಲ್ಲಲ್ಲ, ಒಂದು ಅಘೋರಿಯನ್ನು ದೂರ ಮಾಡಲಿಲ್ಲ, ಒಂದು ನಾಗಸಾಧುವನ್ನು ದೂರ ಮಾಡಲಿಲ್ಲ, ಒಂದು ಶಾಕ್ತೆಯನ್ನು ದೂರ ಮಾಡಲಿಲ್ಲ, ಇನ್ನು ಯಾವುದೇ ಪಂಥಕ್ಕೆ ಸೇರಿದವರನ್ನು ದೂರ ಮಾಡಲಿಲ್ಲ, ಎಲ್ಲರನ್ನು ಒಂದು ಮಾಡಿದ್ರಲ್ಲ ಅವರು. ಆದ ಕಾರಣ ಅವರಿಗೆ ಆದಿಶಂಕರಾಚಾರ್ಯರು ಅಂತ ಹೇಳಿದರು. ಸಾಕ್ಷಾತ್ ಶಿವನ ಅವತಾರ ಅಂತ ಹೇಳಿದರು. ಸಾಕ್ಷಾತ್ ಶಿವನೇ ಧರೆಗಿಳಿದು ಬಂದು ಎಲ್ಲರನ್ನು ಒಂದು ಸೇರಿಸಿ ಈ ಧರ್ಮ ಚೆನ್ನಾಗಿರಬೇಕು, ಈ ದೇಶ ಚೆನ್ನಾಗಿರಬೇಕು, ಈ ದೇಶದಿಂದ ಅನೇಕ ರೀತಿಯ ಜ್ಞಾನ ಪ್ರಪಂಚಕ್ಕೆ ಹೋಗಬೇಕು, ಆ ಜ್ಞಾನ ಎಂಬ ಸ್ಥಿತಿ, ಆ ಸತ್ಯವೆಂಬ ಸ್ಥಿತಿ ಪ್ರಪಂಚದಲ್ಲಿ ಅಜರಾಮರವಾಗಿರಬೇಕು ಅಂತೇಳಿ ಇವತ್ತಿಗೆ ಅವತ್ತು ಹಾಕಿದ ಬೀಜ, ಯಾವಾಗ ಹಾಕಿದ ಬೀಜ? ಎಷ್ಟೋ ಶತಮಾನಗಳ ಹಿಂದೆ ಹಾಕಿದಂಥ ಬೀಜ ಇವತ್ತಿಗೆ ಯಾವ ರೀತಿ ಬೆಳೀತಾ ಉಂಟು ಅಂತ ಸ್ವಲ್ಪ ಯೋಚನೆ ಮಾಡಿ. ಆಗ ಗುರುವಿನ ಮಾತು ವ್ಯರ್ಥ ಆಗ್ತದ? ಅದು ಅಳಿವಿಲ್ಲ, ಅದಕ್ಕೆ ಸಾವಿಲ್ಲ. ಯಾಕೆ ಹೇಳಲಿಕ್ಕೆ ಬಂದದ್ದು? ವಿಷಯಗಳು ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ಹೋದ್ರೂ ಕೂಡ ನೀವು ಇದನ್ನು ಸೇರಿಸಬೇಕು. ನೀವು ಯಾವಾಗ ಇದನ್ನು ಸೇರಿಸ್ತೀರಿ ಆವಾಗ ನಿಮಗೆ ಈ ಮಾತಿನ ಮರ್ಮ ಏನಂತೇಳಿ ಅರ್ಥ ಆಗ್ತದೆ. ಅರ್ಥ ಆಗ್ತದ? ಗುರು ಎಂಬ ಸ್ಥಿತಿ ಅಷ್ಟು ಸುಲಭದ ವಿಚಾರ ಅಲ್ಲ. ಆಗ ಈ ಕುಂಭಮೇಳ ಎಂಬ ವಿಚಾರ ಇಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ, ಇವತ್ತು ಹುಣ್ಣಿಮೆ, ಇವತ್ತು ಕುಂಭಮೇಳ ಪ್ರಾರಂಭ. ಇವತ್ತು ಕುಂಭಮೇಳ ಆಗುವ ಸಮಯದಲ್ಲಿ ದೇಶದಲ್ಲಿ ಅರ್ಥ ಆಯ್ತಲ್ವ,
ಪ್ರಾರಂಭವಾಗುವ ಸಮಯ ಇಷ್ಟೆಲ್ಲ ಭಕ್ತರುಗಳು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದರೆ, ಈ ಕುಂಭಮೇಳದಿಂದ ಏನು ಸಂದೇಶ ಸಿಗಬೇಕು ಅದು ಸಿಗ್ತಾ ಉಂಟು ಅಂತ ಹೇಳೋದು. ಕುಂಭಮೇಳ ಆಗಬೇಕು ಅಂದ್ರೆ ಅಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿ ಯಾವ ಗುರುಗಳು ಇದ್ದಾರೆ, ಅವರು ಜೀವಂತವಾಗಿದ್ದಾರ ಅಲ್ಲ ಸಮಾಧಿಯಾಗಿದ್ದಾರೆ, ಅದು ನಿಮಗೆ ಬಿಟ್ಟ ವಿಚಾರ. ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ, ಅಷ್ಟು ದೂರ ಹೋಗ್ಲಿಕ್ಕೆ ಆಗದಿದ್ರು. ನಾವು ಕುಂಭಮೇಳದಲ್ಲಿ ಭಾಗವಹಿಸಿದಷ್ಟೇ ಪವಿತ್ರ ಅದು. ಹಾಗೆ ಇವತ್ತು ಹುಣ್ಣಿಮೆ ದಿನ ಎಲ್ಲರೂ ಸೇರಿದ್ದೀರಿ ಭಕ್ತರು. ಆಗ ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿಗೆ ಹೋಯ್ತು ಕುಂಭಮೇಳಕ್ಕೆ. ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಕಾರಣ ಉಂಟು. ಕುಂಭಮೇಳಕ್ಕೂ ನಮಗೂ ಬಹಳಷ್ಟು ಸಂಬಂಧ ಇದೆ. ಅರ್ಥ ಆಗ್ತಾ ಹೇಳೋದು ಹಾಗೆ. ಆಗ ಇವರು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತಾರೆ. ಕುಂಭಮೇಳ ಅಂದ್ರೆ ಏನು, ಇದನ್ನು ಅರ್ಥ ಮಾಡಿಕೊಳ್ಳಿ. ಕುಂಭಮೇಳ ಅಂದ್ರೆ ಏನು? ಕುಂಭ ಅಂದ್ರೆ ಏನು? ಕುಂಭ ಅಂದ್ರೆ ತಲೆ. ಅರ್ಥ ಆಗ್ತದೆ ದೇವರಿಗೆ? ಕುಂಭ ಅಂದ್ರೆ ತಲೆ. ಕುಂಭ ಮೇಳ, ಮೇಳ ಅಂದ್ರೆ ಎಲ್ಲರೂ ಸೇರುವುದು, ಒಗ್ಗಟ್ಟಾಗುವುದು. ಅರ್ಥ ಆಗ್ತದ? ತಲೆ ಅಂದ್ರೆ ಏನು ಅರ್ಥ? ಅದಕ್ಕೆ ಜ್ಞಾನ ಅಂತ ಅರ್ಥ. ಜ್ಞಾನಿಗಳು ಎಲ್ಲರೂ ಒಗ್ಗಟ್ಟಾಗಿ ಜ್ಞಾನವನ್ನು ಹಂಚುವುದು. ತನ್ನ ಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳುವುದು, ಅವರ ಜ್ಞಾನವನ್ನು ನಾವು ತಗೊಳ್ಳುವುದು. ಈ ಜ್ಞಾನವನ್ನೆಲ್ಲ ಹಂಚಿ ಇದರಲ್ಲಿ ಯಾವುದು ಸರಿ ಬರ್ತದೆ ಅದನ್ನು ಪ್ರಪಂಚಕ್ಕೆ ವರದಾನವಾಗಿ ಕೊಡುವುದು. ಅದಕ್ಕೆ ಕುಂಭಮೇಳ ಅಂತ ಹೇಳುದು. ಪ್ರಪಂಚಕ್ಕೆ ವರದಾನವಾಗಿ ಕೊಡ್ತಾರೆ ಅವರು. ಈ ಜ್ಞಾನ ವರದಾನವಾಗಿ ಕೊಡಬೇಕಾದ್ರೆ ಅದೆಲ್ಲ 10, 15, 20 ಎಷ್ಟು ಜನ ಅಲ್ಲಿ ಗುಂಪು ಸೇರಿದ್ದಾರೆ ಜ್ಞಾನಿಗಳು. ಉದಾಹರಣೆ ಹೇಳಿದ್ದು ನಾನು, ಕೋಟಿ ಕೋಟಿ ಇರ್ಬೋದು. ಈಗ ಉದಾಹರಣೆ ಹೇಳಿದ್ದು, ಒಂದು 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 ಇದರಲ್ಲಿ ಕೂತ್ಕೊಂಡಿದ್ದಾರೆ ಒಂದು ಸ್ಥಳದಲ್ಲಿ, ಅಲ್ಲಿ ಒಂದು 25-30 ಜನ ಜ್ಞಾನಿಗಳು ಯೋಗಿಗಳು ಕೂತ್ಕೊಳ್ಳಿಕ್ಕೆ ಆಗ್ತದೆ ಅಂತ ಇಟ್ಟುಕೊಳ್ಳುವ. ಈ 20-30 ಜನ ಜ್ಞಾನಿಗಳು ಯೋಗಿಗಳು ಒಂದು ಜ್ಞಾನದ ಬಗ್ಗೆ ಒಂದೇ ಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಜ್ಞಾನದ ಬಗ್ಗೆ. ಈ ಜ್ಞಾನದಲ್ಲಿ ಕೊನೆಗೆ ಚರ್ಚೆ ಆಗ್ತಾ 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 ಕೊನೆಗೆ ಫೈನಲ್ ಒಂದು ಎಲ್ಲರೂ ಒಪ್ಪಿಕೊಳ್ತಾರೆ, ಇದು ಕರೆಕ್ಟ್ ಅಂತ ಹೇಳಿ. ಆ ಕರೆಕ್ಟ್ ಅಂತ ಹೇಳುವ ವಿಚಾರವನ್ನು ಉಂಟಲ್ಲ, ಅದು ಪ್ರಪಂಚಕ್ಕೆ ವರದಾನವಾಗಿ ಕೊಡ್ತಾರೆ. ಅಷ್ಟು ಸುಲಭ ಅಲ್ಲ. ಪ್ರಶ್ನೆ ಕೇಳಿದ ಕೂಡಲೇ ಉತ್ತರ ಹೇಳಲಿಕ್ಕೆ ಯಾರಿಗೂ ಆಗುದಿಲ್ಲ. ಪ್ರಶ್ನೆ ಹೇಳಿದ ಕೂಡಲೇ ಉತ್ತರ ಒಬ್ಬ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಶುದ್ಧ ಸುಳ್ಳು ಅಂತ ಹೇಳು, ತಪ್ಪು ಅಂತ ಹೇಳು. ಅದು ಪಾಠ ಪುಸ್ತಕದಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ ಅಲ್ವಾ, ಈ ಪ್ರಶ್ನೆಗೆ ಇದೇ ಉತ್ತರ ಅಂತೇಳಿ ಪಾಠ ಪುಸ್ತಕದಲ್ಲಿ ಉಂಟಲ್ಲ, ಈ ಪ್ರಶ್ನೆಗೆ ಇದೇ ಉತ್ತರ ಅಂತೇಳಿ. ಅದು ಪಾಠ ಪುಸ್ತಕದಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಪ್ರಶ್ನೆ ಮತ್ತು ಉತ್ತರ. ಜೀವನದಲ್ಲಿ ಪ್ರಶ್ನೆ ಮತ್ತು ಉತ್ತರ ಎಲ್ಲಿ ಉಂಟು ಅಂತೇಳಿ ಗೊತ್ತುಂಟ? ಒಬ್ಬ ಬಂದು ಕೇಳ್ತಾನೆ, ಸ್ವಾಮಿ ಹೀಗೆ ಆಗಿದೆ, ಸ್ವಾಮಿ ಹಾಗೆ ಆಗಿದೆ ಅಂತ ಹೇಳಿದ ಕೂಡಲೇ ಅದಕ್ಕೆ ಕೂಡಲೇ ಪರಿಹಾರ ಸಿಗುವುದಿಲ್ಲ, ಕೂಡಲೇ ಅವನ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಪಾಠ ಪುಸ್ತಕದಲ್ಲಿ ಪ್ರಶ್ನೆಗೆ ಉತ್ತರ ಇದೇ ಪ್ರಶ್ನೆಗೆ ಇದೇ ಉತ್ತರ ಅಂತ ಹೇಳಿ ಕಣ್ಣ ಮುಂದೆ ಓದಿ ರಾತ್ರಿ ಆಗಲು ಓದಿ ಅಭ್ಯಾಸ ಮಾಡಿದರೆ ಫೈಲ್ ಆಗ್ತಾರೆ. ಇನ್ನು ಪ್ರಶ್ನೆ ಎಲ್ಲಿ ಉಂಟು ಉತ್ತರ ಎಲ್ಲಿ ಉಂಟು ಅಂತಲೇ ಗೊತ್ತಿಲ್ಲ, ಹೇಗೆ ಪ್ರಶ್ನೆ ಬಂತು ಅಂತ ಗೊತ್ತಿಲ್ಲ, ಹೇಗೆ ಉತ್ತರ ಹುಡುಕುದು ಅಂತ ಗೊತ್ತಿಲ್ಲ, ಮತ್ತೆ ಜೀವನವನ್ನು ಪಾಸ್ ಆಗುದು ಹೇಗೆ? ಶಾಲೆಯಲ್ಲಿ ಅಷ್ಟು ನೋಟ್ಸ್ ಕೊಟ್ಟು ಅಷ್ಟು ಟೆಕ್ಸ್ಟ್ ಬುಕ್ ಕೊಟ್ಟು ಇದಕ್ಕೆ ಪ್ರಶ್ನೆಗೆ ಇದೇ ಉತ್ತರ ಅಂತೇಳಿ ಪಾಸ್ ಆದವರು ಯಾರಿಲ್ಲ, ಗೊತ್ತಿದ್ದು ಪಾಸ್ ಆದವರಿಲ್ಲ. ಇನ್ನು ಜೀವನಕ್ಕೆ ಎಲ್ಲಿಂದ ನೀವು ಹುಡುಕ್ತೀರಿ, ಹೇಗೆ ಹುಡುಕ್ತೀರಿ? ನಿಮ್ಮ ಪ್ರಶ್ನೆ ಹೇಗೆ ಬಂತು, ನಿಮಗೆ ಸಮಸ್ಯೆ ಹೇಗೆ ಬಂತು, ಎಲ್ಲಿಂದ ಬಂತು, ಇದಕ್ಕೆ ಉತ್ತರ ಏನು, ಇದು ಎಲ್ಲಿ ಬರ್ದಿದೆ, ಯಾವ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಯಾವ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ? ಇದು ಇದನ್ನು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಳ್ಳುವಾಗ ನಿಮಗೆ ಅರ್ಥ ಆಗ್ತದೆ. ಆಗ ಉತ್ತರ ಇರುವುದು ನಿಮ್ಮ ಒಳಗೆ ಉಂಟು, ನಿಮ್ಮ ಒಳಗೆ ಇದು ಪ್ರಿಂಟ್ ಆಗಿದೆ. ನೀನು ಹೀಗೆ ಮಾಡಬೇಕು, ಹೀಗೆ ಆಗಬೇಕು, ಹೀಗೆ ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಬೇಕು, ಇಲ್ಲಿ ಬಂದು ಇವರ ಮುಂದೆ ಇಷ್ಟೊತ್ತು ಕೂತ್ಕೊಳ್ಬೇಕು, ಇವರು ಇಷ್ಟೊತ್ತು ಮಾತಾಡಬೇಕು, ಇಲ್ಲಿ ಇಷ್ಟು ಗುಡಿಸಬೇಕು, ಇಲ್ಲಿ ಇಷ್ಟು ಒರೆಸಬೇಕು, ಇಷ್ಟೊತ್ತು ಕಾಯಬೇಕು. ಎಲ್ಲ ನಿಮ್ಮ ಒಳಗೆ ಪ್ರಿಂಟ್ ಆದ ಕಾರಣದಲ್ಲಿ ಇದೆಲ್ಲ ನಡೆಯುವುದು. ಇದರ ಹೇಗೆ ನಡೀಲಿಕ್ಕೆ ಸಾಧ್ಯ, ಹೇಗೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ? ಅದೇ ಹೇಳುದು. ಈ ಕುಂಭಮೇಳ ಈಗ ನಡೀತಾ ಉಂಟು. ಕುಂಭಮೇಳ ಈಗ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಆಸೆ ಪಡೋರು ಎಷ್ಟೋ ಜನ. ಇಲ್ಲಿಗೆ ಅದೆಷ್ಟೋ ಭಕ್ತರು ಬಂದು ಹೇಳಿ ಹೋಗಿದ್ದಾರೆ, ಗುರುಗಳೇ ಕುಂಭಮೇಳಕ್ಕೆ ಹೋಗ್ತಾ ಇದ್ದೇವೆ, ಒಂದು ಆಶೀರ್ವಾದ ಮಾಡಿ ಕಳಿಸಿ. ಗುರುಗಳೇ ಕುಂಭಮೇಳಕ್ಕೆ ಹೋಗ್ತಾ ಇದ್ದೇವೆ, ಒಂದು ಆಶೀರ್ವಾದ ಮಾಡಿ ಕಳಿಸಿ. ಹೋಗಿ ಬಾಪ, ಜಯವಾಗು, ಒಳ್ಳೆಯದಾಗು.
ನೀನು ಕಾಲಿಟ್ಟ ಸ್ಥಳ ಎಲ್ಲ ಒಳ್ಳೇದಾಗಲಿ. ಕುಂಭಮೇಳ ನಡಿಬೇಕಾದ್ರೆ ಈ ಗೋಪಾಲಪುರದ ಆಶೀರ್ವಾದ ಬೇಕು ಅಂತ ಹೇಳುದು ನಾನು. ಓಪನ್ ಆಗಿ ಹೇಳ್ತೇನೆ, ಏನು ಕದ್ದು ಮುಚ್ಚಲಿ ಹೇಳುದಿಲ್ಲ, ಡೈರೆಕ್ಟ್ ಹೇಳ್ತೇನೆ ನಾನು. ಕುಂಭಮೇಳಕ್ಕೆ ಅಲ್ಲಿ ಅಷ್ಟು ಸಂತೋಷವಾಗಿ ನಡಿಬೇಕು ಅಂತ ಹೇಳಿದ್ರೆ ಒಂದು ಗೋಪಾಲಪುರದ ಆಶೀರ್ವಾದ ಬಹಳ ಮುಖ್ಯ. ಆದ ಕಾರಣ ಯಾವುದೋ ರೀತಿಯಲ್ಲಿ ಇಲ್ಲಿಗೆ ಬಂದು ಆಶೀರ್ವಾದ ಪಡ್ಕೊಂಡು ಹೋದ ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆ ನಮ್ಮನ್ನು ನೋಡಿ ಎಲ್ಲಿಗೆ ಹೋಗಬೇಕು? ಯಾವುದೋ ಒಂದು ರೀತಿಯಲ್ಲಿ ಆಶೀರ್ವಾದ ಎಂಬುದು ಯಾವ ರೀತಿ ಹೋಗ್ತದೆ ಅಂತ ತಿಳಿದುಕೊಳ್ಳಿ, ಯಾವ ರೂಪದಲ್ಲಿ ಹೋಗ್ತದೆ, ಹೇಗೆ ಹೋಗ್ತದೆ ಅಂತೇಳಿ. ಆಶೀರ್ವಾದ ಎಂಬುದು ಹಾಗೆ. ಕುಂಭಮೇಳ ಅಂತೇಳಿ ಆಸೆ ಪಡುವುದಲ್ಲ. ನಿಮ್ಮ ಗುರುಗಳು ಎಲ್ಲಿ ಸಿಗ್ತಾರೆ, ನಿಮ್ಮ ಅಂತರಾತ್ಮದ ಗುರುಗಳು ಜೀವಂತವಾಗಿದ್ದರೂ ಸರಿ, ಅವರು ಸಮಾಧಿಯಾಗಿದ್ದರೂ ಸರಿ, ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಜೀವಂತವಾಗಿದ್ದರೆ ಹೋಗಿ ಒಂದು ಪಾದಪೂಜೆ ಮಾಡಿ, ಅವರೊಂದು ಸೇವೆ ಮಾಡಿ, ಕೂಡಿದಷ್ಟು ಸಮಯ ಆ 144 ವರ್ಷದಲ್ಲಿ ಬರುವ ಕುಂಭಮೇಳವನ್ನು ನೀವು ಕೂತುಕೊಂಡಲ್ಲೇ ಅನುಭವಿಸ್ಬೋದು ಅಂತ ಹೇಳುದು ನಾನು. ನೀವು ಕೂತ್ಕೊಂಡಲ್ಲೇ ಅನುಭವಿಸ್ಬೋದು. ಎಷ್ಟು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುದು. ಆದರೆ ಅದು ಒಳ್ಳೇದೇ, ಅದು ಅವರ ಶಕ್ತಿ ಇದ್ರೆ ಮಾತ್ರ. ಈಗ ಶಕ್ತಿ ಇಲ್ಲ, ವಯಸ್ಸಾಯ್ತು, ಏನು ಮಾಡೋದು? ಇನ್ನು ಕಾಸು ಇಲ್ಲ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, 1 ವಾರ ಟೈಮ್ ಇಲ್ಲ, ಅವರಲ್ಲಿ ಏನು ಮಾಡುದು? ಅವರಿಗೆ ಕೂಡ ಆಸೆ ಇರ್ತದೆ. ಆಸೆಯನ್ನು ಹೇಗೆ ಅದನ್ನು ಪರಿಪೂರ್ಣಗೊಳಿಸುವುದು, ಹೇಗೆ ಮುಗಿಸುವುದು? ಆಗ ನಿಮ್ಮ ಗುರುಗಳಿದ್ರೆ ಆ ಗುರುವಿನ ದರ್ಶನ ಮಾಡಿ ಈ ಕುಂಭಮೇಳ ಸಮಯದಲ್ಲಿ. ಎಷ್ಟು ಫೆಬ್ರವರಿ 26ರವರೆಗೇನೆ ಇದೆ, ಇವತ್ತು ಪ್ರಾರಂಭ ಆದ ಅಲ್ವಾ? ಅಲ್ಲಿ ಅದರ ಒಳಗೆ ನಿಮ್ಮ ಗುರುವಿನ ಸೇವೆ ಮಾಡಿ, ನಿಮ್ಮ ಅಂತರಾತ್ಮದ ಗುರುವಿನ ಸೇವೆ ಮಾಡಿ, ಅವರ ಸಮಾಧಿಯಿಂದ ಅಲ್ಲಿಗೆ ಹೋಗಿ ಒಂದು ಶರಣಾಗತಿಯಿಂದ ಸೇವೆ ಮಾಡಿ, ಒಂದು ಪಾದಕ್ಕೆ ತೀರ್ಥ ಹಾಕಿ, ಅವರದ್ದು ಪಾದಪೂಜೆ ಇದ್ದರೆ ಪಾದಪೂಜೆ ಮಾಡಿ, ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟರೆ, ನಿಮಗೆ ಪಾದಪೂಜೆ ಮಾಡಪ್ಪ ಅಂತೇಳಿ ಒಪ್ಪಿಗೆ ಕೊಟ್ಟರೆ ಒಂದು ಪಾದಕ್ಕೆ ತೀರ್ಥ ಹಾಕಿ, ಹೋಗಿ ಈ ಕುಂಭಮೇಳ ಪ್ರಯಾಗರಾಜರ ಈ ಗಂಗಾ ಯಮುನಾ ಸರಸ್ವತಿಯನ್ನು ನೆನೆಸಿಕೊಳ್ಳಿ ಮನಸ್ಸಿನಲ್ಲಿ. ಅಲ್ಲೇ ಆಗ್ತದಲ್ಲ. ಇದು ಯಾರಿಗೆ ಹೇಳುದು? ಅಲ್ಲಿ ಭಾಗವಹಿಸ್ಲಿಕ್ಕೆ ಆಗದವರಿಗೆ. ಗೊತ್ತಾಯ್ತಲ್ಲ ದೇವರಿಗೆ. ಹಾಗೆ ಅವರು ಕುಂಭಮೇಳದಲ್ಲಿ ಭಾಗವಹಿಸ್ಲಿಕ್ಕೆ ಬಂದವರಿಗೆ, ಅಲ್ಲಿ ಹಿಂದೆ ಒಬ್ಬ ಇದ್ದಾನೆ, ಅವನು ಇಲ್ಲಿ ಕುಂಭಮೇಳಕ್ಕೆ ಭಾಗವಹಿಸ್ಲಿಕ್ಕೆ ಬಂದವ, ನಿನ್ನ ಹಿಂದೆ ಕಾರ್ಕಳದವ, ಅವನಿಗೂ ತುಳು ಗೊತ್ತುಂಟು, ನೀನು ತುಳುವಿನಲ್ಲೇ ಮಾತಾಡಬೇಕಾದ್ರೆ ವಿಷಯ ಹೇಳಿದ್ ನಾನು. ಕೆಲವರೆಲ್ಲ ಇದ್ದಾರೆ ಇಲ್ಲಿ ಕುಂಭಮೇಳಕ್ಕೆ ಭಾಗವಹಿಸ್ಲಿಕ್ಕೆ. ಅಲ್ಲಿ ಒಬ್ಬ ಇದ್ದಾನೆ ಹಿಂದೆ, ಅವ ಮೈಸೂರಿನವ, ಅವನು ಕುಂಭಮೇಳ ಇಲ್ಲೇ ಆಚರಿಸ್ಬೇಕು, ಇದುವೇ ಕುಂಭಮೇಳ ಅಂತೇಳಿ ಎಲ್ಲ ಬಿಟ್ಟು ಇಲ್ಲಿ ಕೂತ್ಕೊಂಡ, ಕೆಲಸ ಬಿಟ್ಟು ಕೂತ್ಕೊಂಡ. ಇದು 144 ವರ್ಷಕ್ಕೊಂದ್ಸಲ ಬರುದು ಅಂತೇಳಿ. ಅದು ಅವನಿಗೆ ಗೊತ್ತಿಲ್ಲ ಅಂತ ಹೇಳುದು ಅಸತ್ಯ ವಿಚಾರ. ಯಾಕೆ ಆಯ್ತು, ಏನಾಯ್ತು ಅಂತೇಳಿ. ಒಬ್ಬ ಬಂದ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳುದು ವಿಷಯ. ಅದು ಅವರವರ ಅಂತರ್ಜ್ಞಾನ. ಭಗವಂತ ನೀವು ಕರ್ದಲ್ಲಿ ಬರಬೇಕು ಅಂತ ಹೇಳುದು. ನೀವು ಅಷ್ಟು ಶುದ್ಧವಾಗಿದ್ರೆ, ಅಷ್ಟು ಪವಿತ್ರವಾಗಿದ್ರೆ, ನೀವು ಕೂತ್ಕೊಂಡಲ್ಲೇ ಎಲ್ಲ ಸ್ಥಿತಿ ನಿಮಗೆ ಸಿಗ್ತದೆ ಅಂತ ಹೇಳುದು. ಈಗ ನಿಮಗೆ ಅರ್ಥ ಆಗಿರ್ಬೋದಲ್ಲ ನಾನು ಹೇಳೋ ವಿಷಯ ಎಲ್ಲ? ಅರ್ಥ ಆಗಿರ್ಬೋದಲ್ಲ? ಅದು ನಾವೆಂತ ಮಾಡ್ಲಿಕ್ಕೆ ಆಗ್ತದೆ ದೇವ್ರೆ? ಅದು ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಅದು ಅವರವರ ಜ್ಞಾನಕ್ಕೆ ಬಿಟ್ಟಂತ ವಿಚಾರ. ಇಲ್ಲಿ ಹೇಳುದು ಹೇಳಿಯೇ ಬಿಡುದು, ಸತ್ಯ ವಿಚಾರ ಹೇಳಿ ಬಿಡುದು. ಇದೀಗೆ ಹೇಳುದೆಲ್ಲ ಹೇಳಿದೆ. ಕೇಳಲಿಕ್ಕೆ ಇನ್ನೂ ಸಹ ನಿಮಗೆ ಮನಸ್ಸುಂಟು, ಹೇಳಲಿಕ್ಕೆ ನಮಗೂ ಮನಸ್ಸುಂಟು. ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗ್ತಾ ಇಲ್ವ ಅಂತ ಅದು ಗೊತ್ತಿಲ್ಲ. ಒಂದು ವಿಷಯ ಅಲ್ವಾ? ಹಾಗೆ ಖುಷಿಯಾಗಿರಿ, ಸಂತೋಷವಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಜಯವಾಗಲಿ. ನೀವು ಬಂದ ದಾರಿಯೆಲ್ಲ ಒಳಿತನ್ನೇ ಕೊಡಲಿ, ನೀವು ಹೋಗುವ ದಾರಿಯೆಲ್ಲ ಶುಭವನ್ನೇ ಮಾಡಲಿ. ನೀವು ಬಂದ ದಾರಿಯೆಲ್ಲ ಒಳಿತನ್ನೇ ಕೊಡ್ಲಿದ್ರೆ, ನೀವು ಇಷ್ಟು ಸಮಯ ನಡೆದುಕೊಂಡು ಬಂದಿದ್ದೀರಲ್ಲ, ಈ ಅನುಭವಗಳೆಲ್ಲ ನಿಮಗೆ ಒಳಿತನ್ನು ಕೊಡಲಿ ಅಂತ ಹೇಳುದು.
ಇದೆಂತಪ್ಪ ನೀವು ಬಂದ ದಾರಿಯಲ್ಲಿ ಒಳಿತನ್ನೇ ಕೊಡ್ಲಿ ಅಂದ್ರೆ ಎಂತ ಅರ್ಥ ಅಂತೇಳಿ, ನೀವು ಮುಂದೆ ಹೋಗುವ ದಾರಿ ಅದೆಲ್ಲ ಶುಭವೇ ಆಗಲಿ, ಈ ಒಳಿತನ್ನು ಅರ್ಥ ಮಾಡಿದ ಕಾರಣ ಮುಂದೆ ನೀವು ಹೆಜ್ಜೆ ಇಡುವುದೆಲ್ಲ ಶುಭವೇ ಆಗಲಿ ಅಂತ ಹೇಳುದು. ಅದು ಆಮೇಲೆ ಕೇಳುವ ಆಯ್ತಾ, ಯಾಕೆಂದ್ರೆ ಅದು ನಿಮ್ಮ ಹತ್ರ ಮಾತಾಡಿದ್ರೆ ಗಂಟೆಗಟ್ಟಲೆ ಹೋಗ್ತದೆ. ಹಾಂ ಕುಂಭಮೇಳದ ಭಾಗವಾಗಿ ಹಾಂ 10 ಮಂದಿ ಏನೋ 10 ವಿಷಯ 7 ಹಾಂ ಅಂದರೆ ಇಲ್ಲಿ ನೆರೆದವರಿಗೆ ಹಾಂ ಅವರ ಮನೆಯಲ್ಲಿರುವಂಥ ಒಂದು ಆರೋಗ್ಯದ ಭಾಗದಲ್ಲಿ ಮುಂದುವರಿಯುವ ದಾರಿಯನ್ನು ಸ್ವಲ್ಪ ಕಳೆದು ಖಂಡಿತವಾಗಿ ಅದು ನಿಮ್ಮ ಸೇವೆ. ನೀವು ವೈದ್ಯರು, ಅರ್ಥ ಆಯ್ತಲ್ವಾ? ಈಗ ವೈದ್ಯರು ಅಂದ್ರೆ ಏನು ಗೊತ್ತುಂಟಾ? ನಿಜವಾದ ವೈದ್ಯರು ಅಂದ್ರೆ ಏನು ಗೊತ್ತುಂಟಾ? ನಿಜವಾದ ವೈದ್ಯರಿಗೆ ಅರ್ಥ ಏನು ಗೊತ್ತುಂಟಾ? ನನಗೆ ರೋಗಿನೇ ದೇವರು. ನಿಮಗೆ ರೋಗಿನೇ ದೇವರು. ನಾನೇನ್ ಮಾಡಬೇಕು? ನನ್ನಿಂದ ಇರುವ ವಿದ್ಯೆ ಅವರಿಗೆ ಕೊಟ್ಬಿಟ್ರೆ ಕೆಲವೊಮ್ಮೆ 10 ಕುಟುಂಬಗಳು ಆತೊಂದೆಟ್ಟಗೆ ಬಂದ್ರೆ ಅದು ಮಹಾಭಾಗ್ಯ ಅಂತ ಅಷ್ಟೇ. ಖಂಡಿತವಾಗಿ ಅದು ಕುಂಭಮೇಳಕ್ಕೆ ನಾನು ಇರುವುದಿಲ್ಲಲ್ಲ, ಇಲ್ಲಲ್ಲ, ಅದು ಈ ಕುಂಭಮೇಳದಲ್ಲಿ ಮುಗಿಸಿಬಿಟ್ರೆ ಖಂಡಿತವಾಗಿ ಅದು ಒಳ್ಳೆ ವಿಷಯ. ಅರ್ಥ ಆಯ್ತಾ? ಅದೇ ಹೇಳುದು, ಬೆಟ್ಟದಿಂದ ಅದು ಮುಂದುವರಿಸಬೇಕೆಂಬ ಆಶೆಯಿಂದ. ಖಂಡಿತವಾಗಿ ಶುಭವಾಗ್ಲಿ ದೇವರೇ, ನಿಮಗೆ ಒಳ್ಳೇದಾಗ್ತದೆ. ನಿಮ್ಮ ಡ್ಯೂಟಿ ಅದು ಮಾಡಲೇಬೇಕು. ವೈದ್ಯ ಅಂದ್ರೆ ಏನು ಗೊತ್ತುಂಟಾ? ವ್ಯಾಧಿ ಬರುವ ಮುಂಚೆ ಒಂದು ಸಲಹೆ ಕೊಡ್ತಾನಲ್ವಾ, ಅವ ವೈದ್ಯ. ಅವ ಈಗ ನೋಡಿ ಹೇಳಿಬಿಡ್ತಾನೆ, ಇವನಿಗೆ ಏನೋ ಒಂದು ಸಮಸ್ಯೆ ಉಂಟು, ಇದು ಸ್ವಲ್ಪ ಹೆಚ್ಚು ಕಡಿಮೆ ಕೂಡಲೇ ಒಂದು ಸರಿ ಮಾಡಿಬಿಡೋದನ್ನು. ಅದು ಚಿಗುರಿನಲ್ಲೇ ಚಿವುಟಿ ಬಿಸಾಡಿ ಬಿಡ್ತಾನೆ ಅವ. ಅದು ನಿಮ್ಮಿಂದ ಸಾಧ್ಯತೆ ಇದೆ ಅಂತ ಹೇಳುದು ನಾನು. ಆದ ಕಾರಣ ಇಲ್ಲಿ ಬರುವ ಭಕ್ತರಿಗಳಿಗೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟು ಏನೆಲ್ಲ ವಿಚಾರಗಳು ಉಂಟು ಎಲ್ಲ ಕೇಳಿ ಅವರವರಿಗೆ ಏನೋ ಒಂದು ನಿಮ್ಮ ಸೇವೆಯನ್ನು ಮಾಡಿ, ಅದು ಅವರವರಿಗೆ ಇಚ್ಛೆ ಇದ್ದ ಹಾಗೆ ಜನರಲ್ ಆಗಿ ಹೇಳಿ. ಸರಿ, ನಾನು ಸ್ವಲ್ಪ ಮುಂದುವರಿಸ್ತೇನೆ, ನೀವು ಮಾತಾಡ್ತಾ ಇರಿ. ಅರ್ಥ ಆಯ್ತಲ್ವ? ನಾನು ಸ್ವಲ್ಪ ಕೆಲಸ ಉಂಟು ಹಾಗೆ. ಎಲ್ಲ ನೋಡಿ ಆಯ್ತು, ಮಾತಾಡಿ ಆಯ್ತು, ಕೇಳೋದೆಲ್ಲ ಕೇಳಿ ಆಯ್ತಲ್ಲ, ಹೇಳೋದೆಲ್ಲ ಅರ್ಥ ಆಯ್ತಲ್ವ? ಏನಾದ್ರು ಸಂಶಯ ಇದ್ದರೆ ಹೇಳಿ, ಏನಾದ್ರು ಸಂಶಯ ಇದ್ದರೆ ಏನಾದ್ರು ತಿಳ್ಕೊಳ್ಬೇಕು ಅಂತಿದ್ರೆ ಕೇಳಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಏನು ಪೂಜೆದು ಕಾರ್ಯಕ್ರಮ ನಡೀತದೆ, ಹುಣ್ಣಿಮೆ ಪೂಜೆ. ಆ ಹುಣ್ಣಿಮೆ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಪೂಜೆ ಎಲ್ಲ ಮುಗಿಸಿ ಮುಂದುವರಿಸಿ. ಇಲ್ಲ ನಿಮಗೆ ಬೇಗ ಬೇಗ ಹೋಗಬೇಕು ಅಂತಿದ್ರೆ ಈಗಲೇ ಪ್ರಸಾದ ತಗೊಳ್ಳಿ, ಈಗಲೇ ಮುಂದುವರಿಸಿ. ಅದು ನಿಮ್ಮ ಚಾನ್ಸ್, ನಿಮ್ಮ ಚಾಯ್ಸ್. ಅರ್ಥ ಆಯ್ತಲ್ಲ? ಚಾನ್ಸಸ್ ಚಾಯ್ಸಸ್ ಎಲ್ಲ ಎರಡು ಓದಿ. ಅರ್ಥ ಆಯ್ತಲ್ಲ ವಿಷಯ ಹೇಳೋದು? ಹಾಗೆ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ.